ಮೇಜರ್ ಆಗಿ ಎರಡು ಭಾಗಗಳಲ್ಲಿ ನಾವು ದೊಡ್ಡ ದೊಡ್ಡ ಸೇತುವೆಗಳನ್ನು ನಿರ್ಮಾಣ ಮಾಡ್ತೇವೆ. ಒಂದು ಬೆಳ್ತಂಗಡಿ ಪೇಟೆ ಭಾಗದಲ್ಲಿ, ಮತ್ತೊಂದು ಮುಂಡಾಜೆಯಲ್ಲಿ. ಇನ್ನೊಂದೆರಡು ತಿಂಗಳಲ್ಲಿ ಎಲ್ಲರಿಗೂ ಸಂಪೂರ್ಣ ಚಿತ್ರಣ ಸಿಗ್ತದೆ. ಗುರೇಕೆರೆ ನೀವು ಗೊತ್ತಿದ್ದಂಗೆ ಭಾರಿ ವಾಹನ ಸಂಚಾರಕ್ಕೆ ತೊಂದರೆ ಆಗುವ ಪ್ರದೇಶ. ಅಲ್ಲಿ ಕೂಡ ಬೇಕಾದಷ್ಟು ಒಂದು ಮೇನ್ ರೋಡು, ಅದೆರಡು ಸರ್ವಿಸ್ ರೋಡ್ ಬರೋದ್ರಿಂದ ಮೇಜರ್ ಆಗಿ ಅಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತೇವೆ. ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ ತನಕದ ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಹೇಗೆ ಸಾಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಸುದ್ದಿ ನ್ಯೂಸ್ ಇವತ್ತು ಮತ್ತೆ ಪ್ರಯತ್ನವನ್ನ ಮುಂದುವರಿಸಿದೆ. ಇದೀಗ ನಾವು ಇರುವಂತಹದ್ದು ಮಂಗಳೂರು ಬೀಚ್ ರೋಡ್ ವಗ್ಗ ಅನ್ನುವಂತಹ ಬೋರ್ಡ್ ಇರುವಂತಹ ಪುಂಜಾಲಕಟ್ಟೆಯಲ್ಲಿ. ಇಲ್ಲಿಯ ತನಕ ರೋಡ್ ಆಗಿದೆ. ಇನ್ನು ಮುಂದೆ ಪುಂಜಾಲಕಟ್ಟೆಯ ರೋಡ್ ಹೀಗೆ ಸಾಗ್ಲಿಕ್ಕಿದೆ. ಇಲ್ಲಿಂದ ನಂತರ ಚಾರ್ಮಾಡಿಯ ತನಕ ಪುಂಜಾಲಕಟ್ಟೆಯ ರೋಡ್ ಹೇಗೆ ಸಾಗುತ್ತೆ ಅನ್ನುವಂಥದ್ದನ್ನ ಸಂಪೂರ್ಣ ಚಿತ್ರಣವನ್ನ ಕೊಡ್ತೀವಿ. ಅದರ ಜೊತೆಗೆ ಈ ಪುಂಜಾಲಕಟ್ಟೆ ಟು ಚಾರ್ಮಾಡಿ ತನಕಕ್ಕೆ ಹೋಗುವಂತಹ ರಸ್ತೆಯ ಪ್ರಮುಖ ಅಧಿಕಾರಿಗಳನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಇದೀಗ ಇಲ್ಲಿಂದ ಆರಂಭಗೊಂಡು ಹೇಗೆ ಸಾಗ್ತಾ ಇದೆ ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ ತನಕದ ರಸ್ತೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಪುಂಜಾಲಕಟ್ಟೆಯ ಬಾಳಿಗ ಜ್ಯುವೆಲ್ಲರ್ಸ್ ಟರ್ನ್ ನಮಗೆ ಮುಂದಿನ ದಿನಗಳಲ್ಲಿ ಸಿಗುವುದಿಲ್ಲ. ಅದು ನೇರವಾಗಿ ಇಲ್ಲಿಗೆ ಬಂದು ಜಾಯಿನ್ ಆಗ್ತದೆ ಅನ್ನುವಂತ ಮಾಹಿತಿಗಳಿದಾವೆ. ಇದು ಇಲ್ಲಿಂದ ಸ್ವಲ್ಪ ನೇರವಾಗಿ ಸಾಗುತ್ತೆ ರಸ್ತೆ. ಇದೀಗ ರಸ್ತೆಯಲ್ಲಿ ಈಗಾಗಲೇ ಮರ ಕಡಿಯುವಂತ ಕೆಲಸಗಳು ಆಗಿವೆ. ಇನ್ನೊಂದಷ್ಟು ಮರಗಳನ್ನ ಕೆಡವಬೇಕಷ್ಟೇ. ಬಹಳಷ್ಟು ಕಡೆ ಬಹಳ ವೇಗದ ಗತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ. ಅವುಗಳನ್ನ ನಿಮಗೆ ತೋರಿಸ್ತಾ ಸಾಕ್ತಿವಿ. ಒಟ್ಟು 35 ಕಿಲೋಮೀಟರ್ ರಸ್ತೆ ಇದು. ಅದು ಬಹಳಷ್ಟು ಟರ್ನ್ಗಳೆಲ್ಲ ಹೋದಾಗ 32 ಕಿಲೋಮೀಟರ್ನಷ್ಟು ಕಡಿಮೆ ಆಗುತ್ತೆ. ಒಂದು 2 ಕಿಲೋಮೀಟರ್ ಟೋಟಲ್ ಲೆಂತ್ನಲ್ಲಿ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಪುಂಜಾಲಕಟ್ಟೆಯಿಂದ ಗುರುವಾಯನಕೆರೆ ತನಕ ತಲಾ 10 ಮೀಟರ್ ಅಂದ್ರೆ 10 ಮೀಟರ್ನ ರಸ್ತೆ. ಇಲ್ಲಿ ಪೇವ್ಡ್ ಶೋಲ್ಡರ್ ಇರುವಂತಹ ರಸ್ತೆಗಳು ಇರ್ತವೆ. ಪೇವ್ಡ್ ಶೋಲ್ಡರ್ ಅಂದ್ರೆ ಆ ಕಡೆ 1.5 ಈ ಕಡೆ 1.5 ಮೀಟರ್ನಷ್ಟು ಪೇವ್ಡ್ ಶೋಲ್ಡರ್ ಅಂತ ಇರ್ತದೆ. ಅದು ಏನದು ಪೇವ್ಡ್ ಶೋಲ್ಡರ್ ಅಂತಂದ್ರೆ ಸೈಡ್ ನಲ್ಲಿ ನಿಮಗೊಂದು ವೈಟ್ ಲೈನ್ ಇರುತ್ತೆ ನೋಡಿ. ವೈಟ್ ಲೈನ್ ನ ಪಕ್ಕದಲ್ಲಿ ಪೇವ್ಡ್ ಶೋಲ್ಡರ್ ಅಂತ, ಅಲ್ಲಿಯೂ ಕೂಡ ಡಾಮರೀಕರಣ ಮಾಡಲಾಗಿರುವಂತಹ ರಸ್ತೆ ಅಂದ್ರೆ ಅದರ ಮುಂದುವರಿದ ಭಾಗವಾಗಿ ಇರ್ತದೆ. ನೀವು ಅದನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ BC ರೋಡ್ ನಿಂದ ಪುಂಜಾಲಕಟ್ಟೆ ತನಕ ಆಗಿರುವಂತಹ ರಸ್ತೆಯನ್ನು ನೋಡ್ಬೇಕು. ಇದೀಗ ಪುಂಜಾಲಕಟ್ಟೆಯಿಂದ ಬಂದಿರುವಾಗ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ. ಇದೇನು ಅಂತ ಕೇಳ್ಬೋದು. ಇದು ಡ್ರೈನೇಜಿನ ಡ್ರೈನೇಜ್ ಪಾತ್ ಅನ್ನ ಈಗಾಗಲೇ ಮಾಡಿದ್ದಾರೆ. ಸುಮಾರು 30 ಕಿಲೋಮೀಟರ್ನಷ್ಟು ಡ್ರೈನೇಜ್ ಪಾತ್ ಆಗ್ಲಿಕ್ಕಿದೆ. ಆ ಡ್ರೈನೇಜ್ ಪಾತ್ ನ ಕೆಲಸ ಕಾರ್ಯಗಳು ಬಹಳ ಜೋರಾಗಿ ಭರದಿಂದ ಸಾಗ್ತಾ ಇದೆ. ಇದೀಗಾಗ್ಲಿ ಕಾರ್ಮಿಕರು ಕೆಲಸ ಮಾಡ್ತಿರುವುದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಡ್ರೈನೇಜ್ ಪಾತ್ ನ ಕೆಲಸ. ಮುಂದುಗಡೆ ಒಂದು ಡ್ರೈನೇಜ್ ಪಾತ್ ನ ಕೆಲಸದ ವೇಳೆ ಅಲ್ಲಿ ನಿಲ್ಲಿಸಿ ಅಲ್ಲಿಯ ಸಂಪೂರ್ಣ ವಿವರವನ್ನ ನಾವು ನಿಮಗೆ ಕೊಡ್ತೇವೆ. ಎರಡೂ ಕಡೆಯ ಡ್ರೈನೇಜ್ ಪಾತಿನ ಕೆಲಸ ನೋಡಿ. ಇದು ಎಡಭಾಗದಲ್ಲಿ ಆಗ್ತಾ ಇದೆ. ಬಲಭಾಗದ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಾವು ನಿಮಗೆ ತೋರಿಸಿದೀವಿ. ಹೀಗೆ ಡ್ರೈನೇಜ್ ಪಾತ್ ನ ಕೆಲಸ ಆಗ್ತಾ ಇದೆ. ಡ್ರೈನೇಜ್ ಚರಂಡಿಯ ಕೆಲಸ ಕಾರ್ಯಗಳು ಬಹಳ ಜೋರಾಗಿ ವೇಗವಾಗಿ ನಡೀತಾ ಇದೆ. ಈ ಟರ್ನ್ ಇದೀಗ ನೀವು ನೋಡ್ತಾ ಇದ್ದೀರಿ. ಈ ಟರ್ನ್ ಏನಿದೆ, ಈ ಟರ್ನ್ ಇಲ್ಲಿಂದ ಕಟ್ ಆಗಿ ಇಲ್ಲಿಂದ ನೇರವಾಗಿ ರಸ್ತೆ ಹೋಗುತ್ತೆ. ಯಾವ ರೀತಿಯಾಗಿ ಹೋಗುತ್ತೆ ಅನ್ನುವಂಥದ್ದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಲಿಕ್ಕಿದೆ. ಈ ಟರ್ನ್ ಕೂಡ ಸ್ಟ್ರೈಟ್ ಆಗ್ಲಿಕ್ಕಿದೆ. ಇದು ಕೂಡ ಸ್ಟ್ರೈಟ್ ಆಗುತ್ತೆ. ಈ ರಸ್ತೆ ಅಲ್ಲಿರುವಂತಹ ಬಹಳಷ್ಟು ಟರ್ನ್ಗಳು ಯಾವುದು ಇರುವುದಿಲ್ಲ. ಒಂದು ಬಹಳ ನೀವು ಗಮನಿಸಬೇಕಾದಂತಹ ಅಂಶ, ಈ ದೊಡ್ಡ ಟರ್ನ್ಗಳು ಇರೋದಿಲ್ಲ. ಚಿಕ್ಕ ಪುಟ್ಟ ಟರ್ನ್ಗಳು ಇರಬಹುದು, ಆದ್ರೆ ದೊಡ್ಡ ತಿರುವುಗಳನ್ನ ತೆಗೆಯಲಾಗುತ್ತೆ. ದೊಡ್ಡ ತಿರುವುಗಳನ್ನ ತೆಗೆದು ಇಲ್ಲಿ ನೇರ ರಸ್ತೆಯನ್ನ ಮಾಡಲಾಗತ್ತೆ. ಇನ್ನು ಪೇಟೆ ಭಾಗ ಸುಮಾರು 11 ಕಿಲೋಮೀಟರ್ ಪೇಟೆ ಭಾಗ ಸಿಗ್ತದೆ ಅನ್ನುವಂಥದ್ದಿದೆ. ಒಟ್ಟು ಪುಂಜಾಲಕಟ್ಟೆಯಿಂದ ಚಾರ್ಮಾಡಿಯ ತನಕ ಇಲ್ಲಿ ಈ ಟರ್ನ್ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಈ ಟರ್ನ್ ಸಿಗೋದಿಲ್ಲ. ಬದಲಾಗಿ ಇಲ್ಲಿ ನೇರ ರಸ್ತೆ ಆಗತ್ತೆ. ಆ ನೇರ ರಸ್ತೆ ಆಗುವ ಬಗ್ಗೆ ಇಲ್ಲಿಯ ಸ್ಥಳೀಯರಿಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ ಸರ್ವೆ ಅವರು ಬಂದು ಮಾರ್ಕ್ ಅನ್ನು ಕೂಡ ಮಾಡಿದ್ದಾರೆ. ಇದು ಮಡಂತ್ಯಾರು ಪೇಟೆಯ ಅಲ್ಲಿ ನೇರವಾಗಿ ರಸ್ತೆ ಸಾಗೋದ್ರಿಂದ ಇದೀಗ ನೀವೇನು ನೋಡ್ತಾ ಇದ್ದೀರಿ ರಸ್ತೆ ಇದೇ ಈ ರಸ್ತೆಗೆ ಬಂದು ನೇರ ರಸ್ತೆ ಜಾಯಿನ್ ಆಗತ್ತೆ. ಇಲ್ಲಿಯೂ ಕೂಡ ಒಂದು ಟರ್ನ್ ಹೋಗುತ್ತೆ ಅನ್ನುವಂಥದ್ದಿದೆ. ಇದು ಮಡಂತ್ಯಾರು ಪೇಟೆಯ ದೃಶ್ಯ. ಈಗ ಮಡಂತ್ಯಾರು ಪೇಟೆ ಹೇಗಿದೆ ಅಂತ ನಿಮಗೆ ಈಗ ಮಡಂತ್ಯಾರು ಪೇಟೆಯಲ್ಲಿ ಯಾವುದೇ ಬದಲಾವಣೆಗಳು ಕಾಣೋದಿಲ್ಲ. ಯಾಕೆಂತಂದ್ರೆ ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆರಂಭ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿಯೂ ಕೂಡ ವಾಹನದಿಂದ ಕೆಳಗಿಳಿತಿಲ್ಲ. ಯಾಕಂದ್ರೆ ಮಡಂತ್ಯಾರು ಪೇಟೆಯಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಿಲ್ಲ. ಇಲ್ಲಿ ಮರ ಉರುಳಿಸುವಂತ ಕೆಲಸ ಕಾರ್ಯಗಳು ಕೂಡ ಆಗಿಲ್ಲ. ಎಲ್ಲೆಲ್ಲಿ ಕೆಲಸಗಳಾಗ್ತಾ ಇದಾವೆ, ಬಹಳ ಮುಖ್ಯವಾದಂತ ಕೆಲಸಗಳು ಎಲ್ಲೆಲ್ಲಿ ಆಗ್ತವೆ
ಅಲ್ಲಿ ನಾವು ನಿಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದಷ್ಟು ಕಡೆ ವಿದ್ಯುತ್ತಿನ ಕಂಬಗಳನ್ನು ತೆರವುಗೊಳಿಸಿ ಬೇರೆ ಕಡೆ ಹೊಸ ಲೈನ್ ಅನ್ನು ಹಾಕುವಂತ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಇದೀಗ ನಾವು ಮಡಂತ್ಯಾರ ಪೇಟೆಯ ಪಕ್ಕಕ್ಕೆ ಬಂದಿರುವಂತದ್ದು. ಇಲ್ಲಿ ಈಗಾಗಲೇ ರೋಡ್ ಅನ್ನ ಬಂದ್ ಮಾಡಿ ಒಂದಷ್ಟು ಕ್ಷಣಗಳ ಕಾಲ ರೋಡ್ ಬಂದ್ ಮಾಡಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇಲ್ಲಿ ಮರ ತೆರವುಗೊಳಿಸುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇರುವಂತ ನಾವು ನಿಮಗೆ ತೋರಿಸ್ತಾ ಇದೀವಿ. ಹೇಗೆ ಮರವನ್ನ ತೆರವುಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು, ಆ ಮರ ತೆರವುಗೊಳಿಸುವಂತ ಕೆಲಸವನ್ನ ಹೇಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತೋರಿಸ್ತಾ ಇದೀವಿ. ನೋಡಿ, ಅಲ್ಲಿ ಮರವನ್ನ ತೆರವುಗೊಳಿಸುವಂತ ದೃಶ್ಯವನ್ನ ನಿಮಗೆ ನೇರವಾಗಿ ನಾವು ತೋರಿಸ್ತಿದ್ವಿ, ಯಾವ ರೀತಿಯಾಗಿ ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ ಅನ್ನುವಂಥದ್ದು. ಬಹಳ ವೇಗವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದರ ಜೊತೆಗೆ ಡ್ರೈನೇಜಿನ ಈ ಹೊಂಡಗಳನ್ನು ಕೂಡ ಇಲ್ಲಿ ತೆಗೆಯಲಾಗಿದೆ. ಈಗಾಗಲೇ ಕೆಲಸ ಕಾರ್ಯಗಳು ಭರದಿಂದ ಸಾಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದು ಡ್ರೈನೇಜ್ ಹೊಂಡ ಯಾವ ರೀತಿಯಾಗಿ ಎಷ್ಟು ಅಗಲವಾಗಿ ಮಾಡ್ತಾ ಇದ್ದಾರೆ ಅಂತ ನೋಡಿ. ಅದಕ್ಕೆ ಇನ್ನು ಅದನ್ನು ಕಾಂಕ್ರೀಟೀಕರಣ ಮಾಡಿ ನೋಡಿ, ಕ್ಷಣಾರ್ಧದಲ್ಲಿ ಒಂದು ದೊಡ್ಡ ಮರವನ್ನು ಬೀಳಿಸಿದ್ದಾರೆ. ಭಾಳ ವಿಶೇಷವಾಗಿ JCB ಒಂದು ಸಾಧಾರಣ 20-30ಕ್ಕೂ ಹೆಚ್ಚು ಇನ್ನು ಅಧಿಕಾರಿಗಳ ಕೇಳ್ತೇವೆ, ಆಗ ಸ್ಪಷ್ಟವಾದಂಥ ಮಾಹಿತಿ ನಮಗೆ ತಿಳಿದು ಬರಲಿದೆ. ನೋಡಿ, ಡ್ರೈನೇಜ್ ಕೆಲಸ ಕಾರ್ಯಗಳು ಒಂದೆಡೆ, ಮತ್ತೊಂದೆಡೆ ಹೀಗೆ ಮರಳು ಉರುಳಿಸುವಂಥ ಕೆಲಸ ಕಾರ್ಯಗಳು ಭಾಳ ಜೋರಾಗಿ ನಡೀತಿದೆ, ಭಾಳ ವೇಗವಾಗಿ ನಡೆಯುತ್ತಿದೆ. ಅದರ ಜೊತೆಗೆ ಮುಂದೆ ನಾವು ಸಾಕ್ತೇವೆ ನೋಡ, ಮುಂದೆ ಸಾಕ್ತಾ ನಾವು ನಿಮಗೆ ಮತ್ತೊಂದು ಮಾಹಿತಿಯನ್ನು ಕೂಡ ಕೊಡ್ತೇವೆ. ಒಂದು, ಈ ಸರ್ವೆ ಕಾರ್ಯದವರು ಕೂಡ ಇಲ್ಲಿ ಜೊತೆಗೆ ಇರ್ತಾರೆ. ಅಂದರೆ ನೇರ ಆಗಬೇಕು ಅನ್ನುವಂಥ ಕಾರಣಕ್ಕೆ ಹೇಗೆ ಪ್ಲ್ಯಾನ್ ಪ್ರಕಾರ ಇದೆ, ಆ ಪ್ಲ್ಯಾನ್ ಪ್ರಕಾರ ಆಗಬೇಕು ಅನ್ನುವ ಕಾರಣಕ್ಕೆ ಇಲ್ಲಿದ್ದಾರೆ. ಅದರ ಜೊತೆಗೆ ಲೈನಿನ ಕೆಲಸ, ಭಾಳ ಮುಖ್ಯವಾಗಿ ಈ ಲೈನ್ನ ಕೆಲಸವೂ ಕೂಡ ಆಗ್ತಾ ಇದೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಂದರೆ ಮಾರ್ಗದ ಅಕ್ಕಪಕ್ಕದಲ್ಲಿದ್ದಂಥ ಹಳೆಯ ಲೈನ್ಗಳನ್ನು ತೆಗೆದು ಹೊಸ ಲೈನನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಚರಂಡಿಯ ಕಾರ್ಯ ನಡೀತಾ ಇರುವಂಥದ್ದು. ಇದು ಡ್ರೈನೇಜ್ ಅಲ್ವಾ? ಡ್ರೈನೇಜ್ ಕೆಲಸ ನಡೀತಾ ಇದೆ, ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ. ಇದು ನಿಮಗೆ ಮಡಂತ್ಯಾರ್ನಗಿಂತ ಸ್ವಲ್ಪ ಮುಂದೆ ಬಂದಾಗ ಕಾಣಲಿಕ್ಕೆ ಸಿಗುವಂಥ ದೃಶ್ಯ. ನೋಡಿ, ಅಲ್ಲಿ ಮರ ಅಲ್ಲಿ ಸಂಪೂರ್ಣವಾಗಿ ನೆರಗುರುಳಿತು. ಸಂಪೂರ್ಣ ಮರ ನೆರಕುರುಳಿದಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗಾಗಿದೆ ಮರ ನೆರಕುರುಳಿದಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಹೊಸ ಲೈನ್ನ ಕಾರ್ಯ ನೋಡಿ, ಇಲ್ಲಿ ಹೊಸ ಲೈನ್ನ ಕಾರ್ಯ ಆಗ್ತಾಯಿದೆ. ನೋಡಿ, ಅಲ್ಲಿ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾರೆ. ಹೊಸ ಲೈನ್ನ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಬಗ್ಗೆಯೂ ಕೂಡ ನಾವು ಮಾತನಾಡಿಸಬೇಕು. ಹೊಸ ಲೈನ್ನ ಕಾರ್ಯಗಳು ಭರದಿಂದ ಸಾಗ್ತಾ ಇದ್ದಾವೆ. ಕೆಲಸ ಭಾಳ ವೇಗದಲ್ಲಿ ಆಗ್ತಾ ಇದೆ. ಏನು ತಮ್ಮ ಹೆಸರು? ನನ್ನ ಹೆಸರು ಅಶ್ರಫ್ ಅಂತ ಸರ್. ಹೇಗಾಗ್ತದೆ ಕೆಲಸ? ಕೆಲಸ ಫಾಸ್ಟ್ ಆಗ್ತಾ ಉಂಟು. ಫಾಸ್ಟ್ ಆಗ್ತಾ ಉಂಟು. ಬರೀ ವೇಗ ಪಡಿತಾ ಉಂಟಲ್ಲ? ಹೌದು ಸರ್, ನಮಸ್ತೆ. ಹೇಗಾಗ್ತಾ ಉಂಟು ಕೆಲಸ? ತುಂಬ ವೇಗವಾಗಿ ಆಗ್ತಾ ಇದೆ ಕೆಲಸ. ಮತ್ತು ಇದೆಲ್ಲ ನೈಟ್ ಮಾಡಬೇಕು ಆ್ಯಕ್ಚುಲಿ. ಇವರು ಈ ಥರ ಬೆಳಿಗ್ಗೆ ತುಂಬ ಪ್ಯಾಸೆಂಜರ್ಸ್ಗೆ ತುಂಬ ಕಷ್ಟ ಆಗ್ತಾ ಇದೆ. ವೇಗವಾಗಿ ನಡೀತಾ ಇದೆ ವೇಗವಾಗಿ. ನೋಡಿ, ಇದೀಗ ಬಹಳ ವೇಗವಾಗಿ ಈ ಒಂದು ಭಾಗದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಇದೀಗ ಸ್ವಲ್ಪ ಮಟ್ಟಿಗೆ ಬ್ಲಾಕ್ ಆಗಿದೆ. ಯಾಕೆಂತಂದರೆ ಕೆಲಸ ಸಾಗಬೇಕು ಅಂತಂದಾಗ ಇಂಥದ್ದು ಚಿಕ್ಕ ಪುಟ್ಟ ಅಡೆತಡೆಗಳು ಒಂದೇ ಬರುತ್ತೆ ಅನ್ನುವಂಥದ್ದಿದೆ. ಅದ್ರ ಜೊತೆಗೆ ಇಲ್ಲಿಯೂ ಕೂಡ ಡ್ರೈನೇಜಿನ ಕೆಲಸಗಳು ಆಗಿವೆ. ಜೊತೆಗೆ ಇಲ್ಲಿ ಸುಮಾರು 10 ಮೀಟರ್ನ ರಸ್ತೆ ಇರೋದ್ರಿಂದ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಇಲ್ಲಿ ಡ್ರೈನೇಜ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಲೈನ್ನ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿ ಸ್ಥಳೀಯ ಇಂಜಿನಿಯರ್, ಇಲ್ಲಿ ಕೆಲಸ ಮಾಡ್ತಿರುವಂಥ ಇಂಜಿನಿಯರ್ ಇದ್ದಾರೆ. ಎಂತ ಹೆಸರು ಸರ್? ನಮ್ಮದು ಇಮಾಮ್. ಏನು ನಡೀತಾ ಇದೆ? ನಮ್ಮದು ಎಲೆಕ್ಟ್ರಿಕ್ ವರ್ಕ್ ನಡೀತಾ ಇದ್ರೆ ಎಲ್ಲನೇ ಅಲ್ಲಿ ಸೇಫ್ಟಿ ಸಲಹೆ ಮಾಡತ್ತೀವಿ. ಅದ್ರಿಗೆ ಒಳ್ಳೇದು ಒಳ್ಳೇದು ಮಾಡಲಿಕ್ಕೆ ಎಲ್ಲರಿಗೆ ಜನಸೇವೆಗೆ ಅನುಕೂಲ ಆಗಬೇಕು ಎಲ್ಲರಿಗೂ. ಈಗ ಏನು ಮಾಡ್ತಿದ್ದೀರಿ? ಈಗ ಲೈನ್ ಬಂದ್ ಮಾಡ್ಕೊಂಡಿರಿ. ಲೈನ್ ಬಂದ್ ಮಾಡ್ಕೊಂಡು ಹೊಸ ಲೈನ್ ಮಾಡೋದು. ಹೊಸ ಲೈನಿಗೆ ಬೇಕಾದ ಸಿದ್ಧತೆಗಳಾಗಿದಾ? ಅದೇ ಸರ್, ಆಗಿದೆ. ಇವತ್ತೇ ಕರೆಂಟಿಗೆ ಹೋದವರಿಗೆಲ್ಲ ಈಗಲೇ ಬರುತ್ತೆ? 3 ಗಂಟೆ ಕೊಡ್ತೀವಿ ಸರ್. 3 ಗಂಟೆ ಕರೆಂಟೇ ಕೊಡ್ತೀವಿ? 3 ಗಂಟೆ. ಎಷ್ಟು ಗಂಟೆ ಕಟ್ ಮಾಡ್ತೀರಿ? ನಾವು ಬೆಳಗ್ಗೆ 10 ಗಂಟೆ ಕೊಡ್ತೀವಿ ಸರ್, ತೆಗಿತಾರೆ ಸರ್. 10 ಗಂಟೆದಿಂದ ಸಾಯಂಕಾಲ 3 ಗಂಟೆಗೆ ವಾಪಸ್ ಕೊಡ್ತೀವಿ. 3-3:30 ಕೊಡ್ತೀವಿ. ಇದು ನೋಡಿ ಹೊಸ ಲೈನ್ನ ವ್ಯವಸ್ಥೆ. ಇದು ಡ್ರೈನೇಜಲ್ಲಿ ನೋಡಿ ಆ ರಸ್ತೆಯ ನೀರುಗಳು, ರಸ್ತೆಯಿಂದ ಸಾಗುವಂಥ ನೀರೆಲ್ಲ ಈ ರೀತಿಯಾಗಿ
ಅಲ್ಲೊಂದು ಪೈಪನ್ನು ಅಳವಡಿಸಲಾಗುತ್ತೆ, ಅಲ್ಲಿಂದ ಡ್ರೈನೇಜಿಗೆ ಸೇರುವ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ನೋಡುವ ಮುಂದೆ ಮತ್ತೆ ವಾಹನದಲ್ಲಿ ಸಾಗ್ತಾ ನಿಮಗೆ ಪ್ರತಿಯೊಂದು ಏರಿಯಾದ ಚಿತ್ರಣವನ್ನು ಕೊಡ್ತಾ ಹೋಗ್ತೀವಿ. ಇಲ್ಲಿ ಕೊಲ್ಪೆದ ಬೈಲು ಗುತ್ತು ಅನ್ನುವಂಥ ಒಂದು ಬೋರ್ಡ್ ಉಂಟಲ್ಲ, ಇಲ್ಲಿ ತೋಟದ ನಡುವಲ್ಲಿ ಸಾಗ್ತದೆ. ಇಲ್ಲಿ ಸಾಗ್ತದೆ. ಅದರ ಜೊತೆಗೆ ನಿಮಗೆ ದೊಡ್ಡದು ಈ ಒಂದು ತಿರುವಿಗೆ ಮರಣ ತಿರುವು ಅನ್ನುವಂಥ ಹೆಸರು ಕೂಡ ಇದೆ. ಇಲ್ಲಿ ಬಹಳಷ್ಟು ಜನ ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಇಲ್ಲಿ ಆಕ್ಸಿಡೆಂಟ್ ಆದಾಗ ನಾವು ವಿಶೇಷ ವರದಿಯನ್ನು ಕೂಡ ಮಾಡಿದ್ವಿ. ಈ ಮರಣ ತಿರುವಿಗೆ ಈ ಒಂದು ಹೈವೇ ಮೂಲಕ ಮುಕ್ತಿ. ಇನ್ನು ಮುಂದೆ ಮರಣ ತಿರುವು ಇರುವುದಿಲ್ಲ. ಈ ಮರಣ ತಿರುವು ಇನ್ನು ಮುಂದಿನ ಹೈವೇ ಸಂಪೂರ್ಣ ಅದರ ಕಾಮಗಾರಿ ಆದಾಗ ಇರುವುದಿಲ್ಲ. ಆ ನೇರವಾದಂಥ ರಸ್ತೆ ಬಂದು ಇಲ್ಲಿ ಮುಂಭಾಗಕ್ಕೆ ಸೇರಿಕೊಳ್ಳುತ್ತೆ. ಇಲ್ಲಿ ಈ ಮನೆಯಕ್ಕಿಂತ ಸ್ವಲ್ಪ ಮುಂದೆ ಬಂದು ಸೇರಿಕೊಳ್ಳುತ್ತೆ. ಇಲ್ಲಿಂದ ಮತ್ತೆ ಅದು ನೇರವಾಗಿ ಸಾಗುತ್ತೆ ಅನ್ನುವಂಥ ಮಾಹಿತಿ ನಿಮಗೆ ಕೊಡ್ತಾ ಇದ್ದೇವೆ. ಮುಂದೆ ಕೊಲ್ಪೆದ ಬೈಲಿನ ಮರಣ ತಿರುವಿಗೆ ಈ ಒಂದು ಹೈವೇ ಮುಕ್ತಿ ನೀಡಲಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಈ ಮೂಲಕ ನಿಮಗೆ ಕೊಡ್ತಾ ಇದ್ದೇವೆ. ಇದೀಗ ನಾವು ಸಾಕ್ತಾ ಇರುವಂತದ್ದು ಮದ್ದಡ್ಕ ಪಣಕಜೆ ರಸ್ತೆಯಲ್ಲಿ ನೋಡಿ, ಎಡಗಡೆಗೆ ಈಗಾಗಲೇ ಚರಂಡಿಯ ಕೆಲಸ ಕಾರ್ಯಗಳು ನಡೀತಾ ಇರುವಂತದ್ದು. ಅಲ್ಲಿ ಕಾರ್ಮಿಕರು ಕೂಡ ಇದ್ದಾರೆ. ಚರಂಡಿ ಕೆಲಸ ಕಾರ್ಯ ನಡೀತಿದೆ. ಸುಮಾರು 200ರಿಂದ 300ರಷ್ಟು ಕಾರ್ಮಿಕರು ಕೆಲಸ ನಿರತರಾಗಿದ್ದಾರೆ. ಅದಕ್ಕಿಂತ ಹೆಚ್ಚು ಅಂತಾನೆ ಹೇಳ್ಬೋದು, ಕೆಲಸದಲ್ಲಿ ನಿರತರಾಗಿದ್ದಾರೆ. ನಿರಂತರವಾಗಿ ಇಲ್ಲಿ ಕೆಲಸ ಕಾರ್ಯಗಳು ಸಾಗ್ತಾ ಇದಾವೆ, ಕಾಮಗಾರಿಗಳು ನಡೀತಾ ಇದಾವೆ. ನೋಡಿ, ಆಲ್ಮೋಸ್ಟ್ ಇಲ್ಲಿ ಚರಂಡಿ ಕೆಲಸ ಕಾರ್ಯಗಳು ಮುಕ್ತಾಯದ ಹಂತದಲ್ಲಿದೆ. ಇದೀಗ ನೀವು ನೋಡ್ತಾ ಇದ್ದೀರಿ, ಕೆಲವು ಕಡೆ ಈಗಾಗಲೇ ಆರಂಭ ಆಗಿದ್ರೆ ಬಹಳಷ್ಟು ಕೆಲಸ ಕಾರ್ಯಗಳು ಮುಕ್ತಾಯದ ಹಂತದಲ್ಲಿವೆ. ನಿರಂತರವಾಗಿ ಮಳೆಯನ್ನು ಲೆಕ್ಕಿಸದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಲ್ಲಿ ಜೆಸಿಬಿಗಳ ದಂಡೆ ಇದೆ, ಟಿಪ್ಪರ್ ಮತ್ತು ಜೆಸಿಬಿಗಳ ದಂಡೆ ಇದೆ. ಅದ್ರ ಜೊತೆಗೆ ಪೇಟೆಯಲ್ಲಿಯೂ ಕೂಡ ಇಲ್ಲಿ ಕೊಂಚ ಕೆಲಸ ಕಾರ್ಯಗಳು, ಇಲ್ಲಿ ಮದ್ದಡ್ಕ ಈ ಪೇಟೆಯಲ್ಲಿಯೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ. ನಾವೀಗ ಮದ್ದಡ್ಕ ಪೇಟೆಯ ಮುಖ್ಯ ರಸ್ತೆಯಲ್ಲಿ ಸಾಕ್ತಾ ಇದ್ದೇವೆ. ಇಲ್ಲಿಯೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳಾಗ್ತವೆ. ಆ ತೋಟಗಾರಿಕೆ ಇಲಾಖೆಯ ಮುಂಭಾಗ ಇರ್ಬೋದು, ಎಲ್ಲ ಕಡೆಯೂ ಕೂಡ ಈ ಚರಂಡಿಯ ಡ್ರೈನೇಜ್ ವ್ಯವಸ್ಥೆಗೆ ಬೇಕಾದಂತಹ ಕಾಮಗಾರಿಗಳು ನಡೆದಿವೆ. ಮುಂದೆ ಇಲ್ಲೆಲ್ಲ ರಸ್ತೆಗಳು, ಇಲ್ಲಿಯ ರಸ್ತೆಯೂ ಕೂಡ ನೇರ ಆಗ್ತದೆ, ಸಂಪೂರ್ಣ ನೇರ ಆಗ್ತದೆ. ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿಮಗೆ ಪುಂಜಾಲಕಟ್ಟೆಯಿಂದ ಗುರುವಾಯನಕೆರೆ ತನಕ ಮತ್ತು ಉಜಿರೆಯಿಂದ ಚಾರ್ಮಾಡಿಯ ತನಕ ಒಂದೇ ರೀತಿ 7.5 ಮೀಟರ್ನ ರಸ್ತೆ, 1.5 ಮೀಟರ್ ಫೇವ್ಡ್ ಶೋಲ್ಡರ್ ರಸ್ತೆ ಅಂತ. ಅದನ್ನ ನೀವು ನೋಡ್ಬೇಕಾದ್ರೆ ಮತ್ತೊಮ್ಮೆ ಹೇಳ್ತೇವೆ ಅದು ಯಾವ ರೀತಿಯಾಗಿ ಬರ್ತದೆ. ನೋಡಿ, ಇಲ್ಲಿ ಡ್ರೈನೇಜ್ ಸ್ವಲ್ಪ ಮೇಲ್ಭಾಗದಲ್ಲಿದೆ, ಅಂದ್ರೆ ರಸ್ತೆ ಮೇಲೆ ಬರುತ್ತೆ. ಇಲ್ಲಿ ರಸ್ತೆ ಆ ಡ್ರೈನೇಜಿನ ಎಷ್ಟು ಎತ್ತರಕ್ಕೆ ಹೋಗುತ್ತೆ, ನಿಮಗೆ ಅದೊಂದು ತಿಳಿಸ್ಬೇಕಿತ್ತು ನಾವು. ಇಲ್ಲಿ ರಸ್ತೆ ಬಹಳ ಹೈಟ್ ಆಗುತ್ತೆ. ಈಗ ನಾವು ಬಹಳ ಕೆಳಮುಖದಲ್ಲಿ ಸಾಕ್ತಾ ಇದ್ದೇವೆ. ಇಲ್ಲಿ ರಸ್ತೆ ಆ ಡ್ರೈನೇಜಿನ ಲೆವೆಲ್ ಏನಿದೆ ಆ ಲೆವೆಲ್ಗೆ ರಸ್ತೆ ಬರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ವಿಷಯ. ಇಲ್ಲಿ ಮದ್ದಡ್ಕದಲ್ಲಿ ರಸ್ತೆ ಹೈಟ್ ಆಗುತ್ತೆ ಅನ್ನುವಂತಹ ಒಂದು ವರದಿ ಈಗಾಗಲೇ ನಿಮಗೆ ಆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಏನು ಚರಂಡಿಯ ಕೆಲಸ ಕಾರ್ಯ ನಡೀತೆ ಅಷ್ಟು ಹೈಟ್ ರಸ್ತೆ ಬರುತ್ತೆ ಅನ್ನುವಂತ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇವೆ. ಇಲ್ಲಿ ನೋಡಿ, ಈ ಹೈಟ್ ಅಲ್ಲಿ ರಸ್ತೆ ಸಾಕ್ತದೆ. ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಈ ಹೈಟ್ ಅಲ್ಲಿ ಇರ್ತದೆ ರಸ್ತೆ. ಈಗ ನಾವು ತುಂಬಾ ಕೆಳಭಾಗದಲ್ಲಿದ್ದೇವೆ. ಆ ಹೈಟ್ ಅಲ್ಲಿ ರಸ್ತೆಯಲ್ಲಿ ನಿರ್ಮಾಣ ಆಗ್ಲಿಕ್ಕಿದೆ. ಬಹಳ ವೇಗವಾಗಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಜನರು ಕೂಡ ಹೇಳುವಂತೆ ಬಹಳ ಫಾಸ್ಟ್ ಆಗ್ತಾ ಇದೆ ಕೆಲಸ ಅನ್ನುವಂಥದ್ದು. ಸುಮಾರು ಎಷ್ಟು ಸಮಯದಲ್ಲಿ ಆಗ್ಬೋದು ನೋಡು, ಅಧಿಕಾರಿ ವರ್ಗದವರು ಸಿಕ್ಕಿದಾಗ ಅವ್ರ ಹತ್ರ ಕೇಳುವ.
ನೋಡಿ ಈ ತಿರುವುಗಳು ಕೂಡ ಇರೋದಿಲ್ಲ, ಇರೋದಿಲ್ಲ. ಇಲ್ಲಿ ಬಲಭಾಗದಲ್ಲಿ ರಸ್ತೆ ಸಾಗಿ ಇಲ್ಲಿಗೆ ಕೂಡ್ಕೊಳ್ಳುತ್ತೆ, ಮುಂದಕ್ಕೆ ಅದು ಕೂಡ್ಕೊಳ್ಳುತ್ತೆ. ಈ ತಿರುವುಗಳು ಕೂಡ ಇರೋದಿಲ್ಲ. ಬೆಳ್ತಂಗಡಿ ತಾಲೂಕಿನಲ್ಲಿ 20,000 ರಸ್ತೆ ಕಾಮಗಾರಿಯನ್ನ ಕಂಡಿದ್ದೇವೆ, 2 ಲಕ್ಷದ ರಸ್ತೆ ಕಾಮಗಾರಿಗಳನ್ನ ಕಂಡಿದ್ದೇವೆ, 20 ಲಕ್ಷದ ರಸ್ತೆ ಕಾಮಗಾರಿಯನ್ನ ಕಂಡಿದ್ದೇವೆ, 2 ಕೋಟಿಯ 20 ಕೋಟಿಯ 50 ಕೋಟಿಯ ತನಕದ ರಸ್ತೆ ಕಾಮಗಾರಿಯನ್ನ ಕಂಡಿದ್ದೇವೆ. ಆದರೆ ಈಗ ನಡೀತಾ ಇರುವಂತಹದ್ದು 500ರಿಂದ 740 ಕೋಟಿಯಷ್ಟು ದೊಡ್ಡ ಮೊತ್ತದ ಒಂದು ಕಾಮಗಾರಿ. ಇದು ಬಹಳ ದೊಡ್ಡ ಕಾಮಗಾರಿ ಅಂತ ಇದಕ್ಕೆ ಹೆಸರಿದೆ, ಬಹಳ ದೊಡ್ಡ ಮೊತ್ತದ ಕಾಮಗಾರಿ. ಆ ಕಾಮಗಾರಿ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀವಿ. ಎಸ್, ಇಲ್ಲಿಂದ ಮುಂದಕ್ಕೆ ರಸ್ತೆಯ ಕಾಮಗಾರಿಯಲ್ಲಿ ಬದಲಾವಣೆಗಳಾಗತ್ತೆ. ಇಲ್ಲಿಯ ತನಕ 7.5 ಮೀಟರ್ನ ರಸ್ತೆ, ಅಕ್ಕಪಕ್ಕದಲ್ಲಿ 1.5 ಮೀಟರ್ನ ಫೇವ್ಡ್ ಶೋಲ್ಡರ್ ರಸ್ತೆ ಇದ್ರೆ, ಇಲ್ಲಿಂದ ಮುಂದೆ ರಸ್ತೆ ಕಾಮಗಾರಿ 7.5 ಮೀಟರ್ ಇರ್ತದೆ. ಅದರ ಅಕ್ಕಪಕ್ಕ 5.5 ಮೀಟರ್ ಮತ್ತು 5.5 ಮೀಟರ್ನ ಸರ್ವಿಸ್ ರಸ್ತೆ ಇರ್ಲಿಕ್ಕಿದೆ. ಅಂದ್ರೆ ದಿನನಿತ್ಯ ಹೋಗುವವರಿಗೆ, ಲೋಕಲ್ ವೆಹಿಕಲ್ಸ್ ನವರಿಗೆ ಮತ್ತು ದಿನನಿತ್ಯ ಬಾಡಿಗೆ ವಹಿವಾಟುಗಳನ್ನ ಮಾಡುವವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ಲಿಕ್ಕೋಸ್ಕರವಾಗಿ 5.5 ಮೀಟರ್ ಬಲಭಾಗದಲ್ಲಿ, 5.5 ಮೀಟರ್ ಎಡಭಾಗದಲ್ಲಿ ರಸ್ತೆ ಕಾಮಗಾರಿ ಇಲ್ಲಿಂದ ಇಲ್ಲಿಂದ ಉಜಿರೆಯ ತನಕ, ಉಜಿರೆಯ ಅನುಗ್ರಹದ ಹತ್ರ ಅಂತ ಅನ್ಸುತ್ತೆ, ಅಲ್ಲಿಯ ತನಕ ಅಥವಾ ಉಜಿರೆಯ ಮೇಲ್ಭಾಗದ ಪೆಟ್ರೋಲ್ ಬಂಕ್ ತನಕ ಈ ಒಂದು ರಸ್ತೆ ಕಾಮಗಾರಿ ನಡೀಲಿಕ್ಕಿದೆ. ಅಂದ್ರೆ ಇಲ್ಲಿ 7.5 ಮೀಟರ್ನ ರಸ್ತೆ ಇರುತ್ತೆ, ಆ ಕಡೆ ಬಲಭಾಗದಲ್ಲಿ 5.5 ಮೀಟರ್, ಎಡಭಾಗದಲ್ಲಿ 5.5 ಮೀಟರ್ನ ಸರ್ವಿಸ್ ರೋಡ್ ಬರುತ್ತೆ. ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಪೇಟೆಯಲ್ಲೆಲ್ಲ ಹೇಗೆ ಆಗ್ತದೆ ಅನ್ನುವಂಥದ್ದನ್ನ. ಇದು ಗುರುವಾಯನಕೆರೆ. ಇಲ್ಲಿ ಕೆಲವು ಬಿಲ್ಡಿಂಗ್ ಗಳೆಲ್ಲ ಹೋಗ್ಲಿಕ್ಕಿದೆ, ಇಲ್ಲಿ ಬಹಳಷ್ಟು ಬಿಲ್ಡಿಂಗ್ ಹೋಗ್ಲಿಕ್ಕಿದೆ, ಇಲ್ಲೊಂದಷ್ಟು ಬದಲಾವಣೆಗಳಾಗ್ಲಿಕ್ಕಿದೆ. ಮುಂದಿನ ಗುರುವಾಯನಕೆರೆ ಇಲ್ಲಿ ಎಡಭಾಗದಲ್ಲಿ ರಸ್ತೆ ಸ್ವಲ್ಪ ಸಾಗ್ಲಿಕ್ಕಿದೆ. ನೋಡಿ, ಈ ಬಿಲ್ಡಿಂಗ್ ಎಲ್ಲ ಹೋಗ್ತವೆ, ಇಲ್ಲಿ ಎಡಭಾಗದಲ್ಲಿ ರಸ್ತೆ ಸಾಗ್ತದೆ. ಈಗಾಗಲೇ ಅವ್ರ ಹತ್ರ ನಾವು ಹಿಂದೆ ಮಾತಾಡಿಸಿದ್ವಿ, ನಮಗೆ ನೋಟಿಸ್ ಕೊಟ್ಟ ಬಗ್ಗೆ ಅವರೆಲ್ಲ ಮಾತಾಡಿದ್ದಾರೆ ನಮ್ಮ ಜೊತೆಗೆ. ಇಲ್ಲಿ ಎಡಭಾಗದಲ್ಲಿ ಸಾಗ್ತದೆ ರಸ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಮುಂದೆ ಹೋದಾಗ ನಿಮಗೆ ಆ ಬಂಟರ ಭವನ ಏನಿದೆ, ಬಂಟರ ಭವನಕ್ಕಿಂತ ಮುಂದೆ ಇರುವಂತಹ ತಿರುವು ಏನಿದೆ, ಆ ತಿರುವು ಕಟ್ಟಾಗತ್ತೆ. ಆ ತಿರುವು ಕಟ್ಟಾಗಿ ಅಭಯ ಆಸ್ಪತ್ರೆಯ ಮುಂಭಾಗಕ್ಕೆ ಈ ರಸ್ತೆ ಕೂಡ್ಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ ಈ ತಿರುವು ಕೂಡ ಇರೋದಿಲ್ಲ. ಇದನ್ನ ಕೂಡ ನಿಮಗೆ ತಿಳಿಸ್ತಾ ಇದೀವಿ. ಈಗ ಮುಂದೆ ಕಾಣ್ತಾ ಇದೆ ನಿಮಗೆ ತಿರುವು. ಈ ತಿರುವು ಗುರುವಾಯನಕೆರೆಯ ನೋಡಿ, ಈ ತಿರುವು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ. ಇಲ್ಲಿ ಎಡಭಾಗದಿಂದ ಸಾಗಿ ನೇರವಾಗಿ ಅಭಯ ಹಾಸ್ಪಿಟಲ್ ನ ಮುಂಭಾಗಕ್ಕೆ ನೇರ ರಸ್ತೆ ಕೂಡ್ಕೊಳ್ಳುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಈ ತಿರುವು, ಇದು ಕೂಡ ಒಂದು ಡೇಂಜರಸ್ ತಿರುವು ಅಂತ ಕರೆಸಿಕೊಳ್ಳುವಂತ ತಿರುವು ಬೆಳ್ತಂಗಡಿ ತಾಲೂಕಿನದ್ದು. ಅದರಿಂದ ಇಲ್ಲಿಗೆ ಬಂದು ನೋಡಿ, ಅಲ್ಲಿ ಒಬ್ರು ನಡ್ಕೊಂಡ್ ಬರ್ತಾ ಇದ್ರೆ, ಅಲ್ಲಿಗೆ ಬಂದು ರಸ್ತೆ ಕೂಡ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನೇರವಾಗಿ ಬಂದು ರಸ್ತೆ ಕೂಡ್ಕೊಳ್ಳುತ್ತೆ, ಇಲ್ಲಿಂದ ಮತ್ತೆ ನೇರವಾಗಿ ರಸ್ತೆ ಸಾಗುವಂಥದ್ದು. ನೋಡಿ, ಇಲ್ಲಿ ನಿಮಗೆ ಬರದಿಂದ ಕಾಮಗಾರಿ ಸಾಗ್ತಾ ಇರುವಂತ ನಿಮಗೆ ತೋರಿಸ್ತಿದೀವಿ. ಇಲ್ಲೂ ಕೂಡ ಡ್ರೈನೇಜಿನ ಕೆಲಸ ಕಾರ್ಯಗಳು ಆಗ್ತಾ ಇರುವಂತದ್ದು. ನೋಡಿ, ಇಲ್ಲಿ ಮೇಜರ್ ಆಗಿ ಡ್ರೈನೇಜ್ನ ಕೆಲಸ ಕಾರ್ಯಗಳು ಆಗ್ತಾ ಇದಾವೆ. ಬಹಳ ವಿಶೇಷವಾಗಿ ಡ್ರೈನೇಜ್ ಕೆಲಸದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಹೇಗೆ ಸ್ಟ್ರೈಟ್ ಆಗ್ತಾ ಉಂಟಾ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ. ಡ್ರೈನೇಜ್ನ ಕೆಲಸ ಕಾರ್ಯಗಳಿರ್ಬೋದು. ಇಲ್ಲಿ ಬಹಳಷ್ಟು ವೇಗವಾಗಿ ಕೆಲಸ ಆಗ್ತಾ ಇರುವಂತದ್ದು. ಒಂದಷ್ಟು ಮರಗಳನ್ನ ಉಳಿಸ್ಕೊಂಡಿದ್ದಾರೆ. ಅದು ಮುಂದೆ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ತೆರವುಗೊಳಿಸ ಸಾಕ್ತಾರೆ. ಯಾಕೆ, ನಾವೀಗಾಗಲೇ ನಿಮಗೆ ಮಡಂತ್ಯಾರ ಸಮೀಪ ಆ ಒಂದು ದೃಶ್ಯಗಳನ್ನು ಕೂಡ ತೋರಿಸಿ, ಅದೇ ರೀತಿ ಇಲ್ಲಿಯೂ ಕೂಡ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಮರಗಳನ್ನು ತೆರವುಗೊಳಿಸ್ತಾರೆ. ನೋಡಿ, ಇಲ್ಲಿಯೂ ಕೂಡ ಡ್ರೈನೇಜ್ ಕಾರ್ಯಗಳು ಬರದಿಂದ ಸಾಗ್ತಾ ಇದೆ. ಇಲ್ಲಿಯೂ ಕೂಡ ರಸ್ತೆ ಸ್ವಲ್ಪ ಎತ್ತರಕ್ಕೆ ಬರುತ್ತೆ. ನೋಡಿ, ಆ ಡ್ರೈನೇಜಿನ ಎತ್ತರ ಎಷ್ಟಿದೆ ಅಷ್ಟು ಎತ್ತರಕ್ಕೆ ರಸ್ತೆ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ನಿಮಗೆ ಒದಗಿಸ್ತಾ ಹೋಗ್ತೀವಿ. ಡ್ರೈನೇಜಿನ ಎತ್ತರ ಎಷ್ಟಿದೆ ಅದೇ ಎತ್ತರಕ್ಕೆ ರಸ್ತೆಯೂ ಕೂಡ ಬರ್ತದೆ. ನೋಡಿ, ಇಲ್ಲೂ ಕೂಡ ಡ್ರೈನೇಜಿನ ಚರಂಡಿಯ ಕೆಲಸ ಕಾರ್ಯಗಳಿಗೆ ಅವರು ಮುಂದಡಿಟ್ಟಿದ್ದಾರೆ. ಹೀಗೆ ಕೆಲಸ ಕಾರ್ಯಗಳು ಬರದಿಂದ ಸಾಗ್ತಾ ಇರುವಂತದ್ದು. ಪ್ರತಿ ಒಂದು ಕಾಮಗಾರಿಯ ಪ್ರದೇಶದಲ್ಲೂ ಕೂಡ 2 JCBಗಳು ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ಕಾಮಗಾರಿಗಳು ನಡೀತಾ ಇದೆ. ಒಂದು JCB ಈಗಾಗಲೇ ನಿಲ್ಲಿಸ್ಯಾರೆ. ಈಗ ನಾವು ವರದಿ ಮಾಡುವಂತ ಸಮಯ ಮಧ್ಯಾಹ್ನ 1 ಗಂಟೆ ಆಗಿದೆ. ಅದರಿಂದ ಊಟಕ್ಕೆ ತೆರಳಿರ್ತಾರೆ ಕಾರ್ಮಿಕರು. ಈಗದೀಗ ಮಧ್ಯಾಹ್ನ 1 ಗಂಟೆಯ ಸಮಯ.
ಇಲ್ಲಿ ನಿಮಗೆ ಮೇನ್ ರೋಡ್ ಮತ್ತು ಸರ್ವಿಸ್ ರೋಡ್ಗೆ ಇಲ್ಲೊಂದು ಕನೆಕ್ಷನ್ ಕೊಡಲಾಗುತ್ತೆ. ಅಂದ್ರೆ ಮೇನ್ ರೋಡ್ ನಿಂದ ಸರ್ವಿಸ್ ರೋಡ್ಗೆ ಹೋಗುವವರಿಗೆ, ಸರ್ವಿಸ್ ರೋಡ್ ನಿಂದ ಮೇನ್ ರೋಡ್ಗೆ ಹೋಗುವವರಿಗೆ ಇಲ್ಲೊಂದು ಕನೆಕ್ಷನ್. ಯಾಕಂತಂದ್ರೆ ಚರ್ಚ್ ರೋಡ್ ನ ಈ ಜಂಕ್ಷನ್ ನಲ್ಲಿ, ಇಂತಹ ಜಂಕ್ಷನ್ ನಲ್ಲಿ ಮೇನ್ ರೋಡ್ ನಿಂದ ಸರ್ವಿಸ್ ರೋಡ್ಗೆ ಕನೆಕ್ಷನ್ ಕೊಡಲಾಗುತ್ತೆ. ಅದೆಲ್ಲೆಲ್ಲಿ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ, ಅಧಿಕಾರಿಗಳ ಹತ್ರ ಕೇಳ್ತೀವಿ. ಸಂತೆಕಟ್ಟೆಯಲ್ಲೂ ಕೂಡ ಇಲ್ಲೊಂದು ಕನೆಕ್ಷನ್, ಜಂಕ್ಷನ್ ಕನೆಕ್ಷನ್ ಬರುತ್ತೆ. ಇಲ್ಲಿಯೂ ಕೂಡ ಸರ್ವಿಸ್ ರೋಡ್ ನಿಂದ ಜಂಕ್ಷನ್ ಕನೆಕ್ಷನ್ ಬರುತ್ತೆ. ನೋಡಿ, ಇದು ಮೂರು ಮಾರ್ಗದ ಟರ್ನ್ ಅಲ್ಲಿ ಲೆಫ್ಟಿಗೆ ಹೋಗುತ್ತೆ ರಸ್ತೆ, ನೇರ ಆಗುತ್ತೆ. ಇಲ್ಲಿಯೂ ಕೂಡ ನೇರ ಆಗುತ್ತೆ. ಆದ್ರಿಂದ ಇಲ್ಲಿ ಇರುವಂತ ಕೆಲವು ಬಿಲ್ಡಿಂಗ್ಗಳು ಹೋಗುತ್ತೆ, ಈ ಕೆಲವು ಬಿಲ್ಡಿಂಗ್ಗಳು ಹೋಗುತ್ತೆ. ಅದರಿಂದ ಇಲ್ಲಿ ಆ ಮೂರು ಮಾರ್ಗದ ಟರ್ನ್ ಇರುವುದಿಲ್ಲ. ಇನ್ನು ಮುಂದೆ ಕಾಮಗಾರಿ ಮುಗಿದಾಗ ಮೂರು ಮಾರ್ಗದ ಟರ್ನ್ ಇರೋದಿಲ್ಲ, ಅದು ನೇರವಾಗಿ ಬಂದು ಇಲ್ಲಿ ಕೂಡ್ಕೊಳ್ಳುತ್ತೆ. ಈ ರಸ್ತೆಗೆ ಕೂಡ್ಕೊಳ್ಳುತ್ತೆ. ಇದು ರಸ್ತೆ ನೇರವಾಗತ್ತೆ ಅಂತ. ಪೇಟೆಯಲ್ಲಿ ಆಗುವಂತ ಮೇಜರ್ ಬದಲಾವಣೆ ಅದೇ, ಬೆಳ್ತಂಗಡಿ ಪೇಟೆಯಲ್ಲಿ ಆಗುವಂತ ಮೇಜರ್ ಬದಲಾವಣೆ ಮೂರು ಮಾರ್ಗದ ಟರ್ನ್ ಇರೋದಿಲ್ಲ ಅಂತ. ಉಳಿದಂತೆ ಸೇತುವೆ, ಮೂರು ಸೇತುವೆ ಬರುತ್ತೆ. ಬಹಳ ಮೇಜರ್ ಆಗಿರುವಂತ ಇಶ್ಯೂ, ಮೂರು ಸೇತುವೆ ಬರುತ್ತೆ. ಒಂದು ಸೇತುವೆ ಮುಖ್ಯ ರಸ್ತೆಗೆ 7.5 ಮೀಟರ್ನ ಅಗಲ ಇರುವಂತ ಒಂದು ಸೇತುವೆ. ಇನ್ನೊಂದು ಸೇತುವೆ ಸರ್ವಿಸ್ ರೋಡ್, ಬಲಭಾಗದ ಸರ್ವಿಸ್ ರೋಡ್, ಎಡಭಾಗದ ಸರ್ವಿಸ್ ರೋಡಿಗೆ ಒಂದೊಂದು ಸೇತುವೆ. ಅದು 5.5 ಮೀಟರ್ನ ಸೇತುವೆಗಳು. ಒಟ್ಟು 3 ಸೇತುವೆಗಳು ಬರುತ್ತೆ. ಬಹಳ ವಿಶೇಷವಾದಂತಹ ಒಂದು ಚೇಂಜಸ್ ಬೆಳ್ತಂಗಡಿ ತಾಲೂಕಿನಲ್ಲಿ ಆಗ್ಲಿಕ್ಕಿದೆ. ಇಲ್ಲಿಯೂ ಕೂಡ ಒಂದಷ್ಟು ಇಲ್ಲಿಯೂ ಕೂಡ ಒಂದಷ್ಟು ಬಿಲ್ಡಿಂಗ್ಗಳಿಗೆ ತೊಂದರೆ ಇದೆ. ಆ ಬಿಲ್ಡಿಂಗ್ಗಳು ಹೋಗುತ್ತೆ. ಇಲ್ಲಿ ಇರುವಂತಹ ಬಿಲ್ಡಿಂಗ್ಗಳು ಅವರಿಗೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ನೋಡಿ, ಇದೀಗ ನಾವು ಹೋಗ್ತಾ ಇರುವಂತದ್ದು ಬೆಳ್ತಂಗಡಿಯ ಪ್ರಮುಖ ಸೇತುವೆ. ಈ ಸೇತುವೆಯ ಅಂತೆ ಇನ್ನೂ 2 ಸೇತುವೆ, ಅಂದ್ರೆ ಬಲಭಾಗದಲ್ಲೊಂದು, ಎಡಭಾಗದಲ್ಲೊಂದು. ಇದನ್ನ ಉಳಿಸ್ಕೊಳ್ಳೋದಿಲ್ಲ ಅಂತ ಗೊತ್ತಿಲ್ಲ. ಇದನ್ನ ಉಳಿಸ್ಕೊಳ್ಳುವ ಬದಲು ಹೊಸ ಸೇತುವೆ ನಿರ್ಮಾಣ ಆಗುತ್ತೆ. 3 ಹೊಸ ಸೇತುವೆ ಬೆಳ್ತಂಗಡಿಯ ನದಿಗೆ. ಬಹಳ ವಿಶೇಷವಾದಂತಹ ಒಂದು ಮಾಹಿತಿ. ಸರ್ವಿಸ್ ರೋಡಿಗೆ 2 ಸರ್ವಿಸ್ ರೋಡ್, 5.5 ಮೀಟರ್ 2 ಸರ್ವಿಸ್ ರೋಡ್ಗೆ ಒಂದು ಸೇತುವೆ ಮತ್ತು ಮುಖ್ಯ ರಸ್ತೆಗೆ ಒಂದು ಸೇತುವೆ. ಹೀಗೆ 3 ಸೇತುವೆಗಳು ಬರುತ್ತೆ. ಅದರ ಜೊತೆಗೆ ಮುಂದೆ ಮತ್ತೊಂದು ಜಂಕ್ಷನ್, ಲಾಯ್ಲಾ ಜಂಕ್ಷನ್. ಈ ಜಂಕ್ಷನ್ ನಲ್ಲಿಯೂ ಕೂಡ ನಿಮಗೆ ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ, ಸರ್ವಿಸ್ ರಸ್ತೆಯಿಂದ ಮುಖ್ಯ ರಸ್ತೆಗೆ ಕನೆಕ್ಷನ್ ಕೊಡಲಾಗುತ್ತೆ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗುತ್ತೆ, ಈ ಜಂಕ್ಷನ್ ನಲ್ಲಿ ಮಾಡಲಾಗುತ್ತೆ. ನೀವು ಯಾರು ಕೂಡ ಅಯ್ಯೋ ನಾವು ಮುಖ್ಯ ರಸ್ತೆಯಲ್ಲಿ ಬರ್ತಾ ಇದ್ವಿ, ನಮಗೆ ಲಾಯ್ಲಾದಲ್ಲಿ ಇಳಿಬೇಕು ಅಂತ ಹೇಳುವಂತ ಕಾರಣಕ್ಕೋಸ್ಕರವಾಗಿ ಗುರುವಾಯನಕೆರೆಯಿಂದಲೇ ಸರ್ವಿಸ್ ರಸ್ತೆಯಲ್ಲಿ ಬರಬೇಕಾದಂತ ಅಗತ್ಯ ಇಲ್ಲ. ಇಲ್ಲಿ ನಿಮಗೆ ಸರ್ವಿಸ್ ರಸ್ತೆ ಇಲ್ಲಿಂದ ಕೆಳಕಿಳಿಬಹುದು. ಆದ್ರೆ ನೀವು ಅಲ್ಲಿ ಮುಂದೆ ಕೊಯ್ಯೂರು ಕ್ರಾಸಿಗೆ ಹೋಗ್ಬೇಕಾದವರು ಇಲ್ಲೇ ಸರ್ವಿಸ್ ರಸ್ತೆ ಹತ್ರ ಇಳಿಬೇಕು. ಕೊಯ್ಯೂರು ಕ್ರಾಸ್ ಹತ್ರ ಒಂದು ಜಂಕ್ಷನ್ ಮಾಡ್ಲಾಗತ್ತೆ. ಬಹಳ ಮೇಜರ್ ಡೇಂಜರಸ್ ಟರ್ನ್ ಇದು, ಕಾಶಿ ಬೆಟ್ಟು ಟರ್ನ್. ಈ ಟರ್ನ್ ನಲ್ಲಿ ಆಕ್ಸಿಡೆಂಟ್ಗಳು ಲೆಕ್ಕ ಇಲ್ಲದಷ್ಟಾಗಿದೆ, ಪ್ರಾಣಾಪಾಯಗಳು ಸಂಭವಿಸುವ ಬಹಳ ದೊಡ್ಡ ಟರ್ನ್ ಇದು. ಆದ್ರೆ ಇಲ್ಲಿ ಬಲಭಾಗದಲ್ಲಿ ರಸ್ತೆ ಸಾಗ್ತದೆ, ಬಲಭಾಗದಲ್ಲಿ ರಸ್ತೆ ಸಾಗಿ ಮುಂದೆ ಕೂಡ್ಕೊಳ್ಳುತ್ತೆ. ಅಂದ್ರೆ ಮತ್ತೊಂದು ಮಾಹಿತಿ, ಕಾಶಿ ಬೆಟ್ಟಿನ ಟರ್ನ್ ಕೂಡ ಇರೋದಿಲ್ಲ ಮುಂದಿನ ದಿನಗಳಲ್ಲಿ. ಇಲ್ಲಿ ರಸ್ತೆ ನೇರವಾಗಿ ಬಂದು ಇಲ್ಲಿಗೆ ಮುಂದೆ ಕೂಡ್ಕೊಳ್ಳುತ್ತೆ. ಈ ಹಿನ್ನೆಲೆಯಲ್ಲಿ
ಕಾಶಿಬೆಟ್ಟುವಿನ ಟರ್ನ್ ಕೂಡ ಇರೋದಿಲ್ಲ. ನಾವು ಹಳೆಪೇಟೆಯ ಸಮೀಪದ ದೃಶ್ಯವನ್ನು ನಿಮಗೆ ತೋರಿಸಿದ್ವಿ. ಅದರಲ್ಲಿ ಎಡಭಾಗಕ್ಕೆ ರಸ್ತೆ ಬರ್ತದೆ. ಎಡಭಾಗಕ್ಕೆ ರಸ್ತೆ ಬಂದು ಅಲ್ಲೊಂದು ಮುಖ್ಯ ಟರ್ನ್ ಇತ್ತು. ಆ ಟರ್ನ್ ಅನ್ನ ನಾವು ಟರ್ನ್ ಇರುವುದಿಲ್ಲ, ನೇರವಾಗಿ ರಸ್ತೆ ಬರುತ್ತೆ ಅನ್ನುವಂಥದ್ದು. ಇದೀಗ ಉಜಿರೆಪೇಟೆಯಲ್ಲಿ ಸಾಗ್ತಾ ಇದೆ. ಉಜಿರೆಪೇಟೆ ಹೇಗಾಗ್ತದೆ, ಉಜಿರೆಪೇಟೆಯಲ್ಲಿ ಹೇಗಿರ್ತದೆ ಅನ್ನುವಂಥದ್ದು ಇಲ್ಲಿ ಮೇಜರ್ ಆಗಿ ಈ ಜಂಕ್ಷನ್ ನಲ್ಲಿ ಮುಖ್ಯ ರಸ್ತೆ, ಸರ್ವಿಸ್ ರೋಡ್ ಎಲ್ಲವೂ ಕೂಡ ಒಟ್ಟಾಗಿ ಇಲ್ಲಿಗೆ ಬೇಕಾದಂತ ವ್ಯವಸ್ಥೆ. ಅಲ್ಲಿ ಬಲಭಾಗಕ್ಕೆ ಧರ್ಮಸ್ಥಳಕ್ಕೆ ಹೋಗುವಂತವರಿಗೆ, ನೇರವಾಗಿ ಚಾರ್ಮಾಡಿಗೆ ಹೋಗುವಂತವರಿಗೆ ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗುವವರಿಗೆಲ್ಲರಿಗೂ ಕೂಡ ಇಲ್ಲಿ ಮುಖ್ಯವಾದಂತ ಒಂದು ಜಂಕ್ಷನ್ ಬರುತ್ತೆ. ಇಲ್ಲಿ ಸ್ವಲ್ಪ ಎಡಭಾಗದಲ್ಲಿ ರಸ್ತೆ ಸಾಗ್ತದೆ. ಎಡಭಾಗದಲ್ಲಿ ಅಂದ್ರೆ ಎಡಭಾಗದ ಕೆಲವು ಬಿಲ್ಡಿಂಗ್ಗಳಿಗೆ ತೊಂದರೆ ಇದೆ, ಕೆಲವು ಕಡೆ ಬಲಭಾಗದ ಬಿಲ್ಡಿಂಗ್ಗಳಿಗೆ ತೊಂದರೆ ಇದೆ. ಇದರಿಂದ ಇಲ್ಲಿ ಮುಖ್ಯವಾಗಿ ಈ 5.5 ಮೀಟರ್ ಸರ್ವಿಸ್ ರಸ್ತೆ ಜೊತೆಗೆ 7.5 ಮೀಟರ್ನ ಮುಖ್ಯ ರಸ್ತೆ, ಇದಿಷ್ಟು ಕೂಡ ಇಲ್ಲಿಂದ ಪೈ ಪೆಟ್ರೋಲ್ ಬಂಕ್ ಅಂತ ಏನು ಕರಿತೀವಿ, ಆ ಪೈ ಪೆಟ್ರೋಲ್ ಬಂಕಿನ ಸಮೀಪಕ್ಕೆ ಈ ಸರ್ವಿಸ್ ರಸ್ತೆ ಇರುವಂತಹ ಮುಖ್ಯ ರಸ್ತೆ ಏನಿದೆ ಅದು ಮುಗೀತದೆ. ಇಲ್ಲಿಗೆ 5.5 ಮೀಟರ್ನ ಸರ್ವಿಸ್ ರಸ್ತೆ ಮತ್ತು 7.5 ಮೀಟರ್ನ ಮುಖ್ಯ ರಸ್ತೆ ಇರುವಂತಹ ರಸ್ತೆ ಕೊನೆಗೊಳ್ಳುತ್ತೆ. ಗುರುವಾಯನ ಕೆರೆಯಿಂದ ಈ ಒಂದು ಪೈ ಪೆಟ್ರೋಲ್ ಬಂಪ್ ಏನಿದೆ ಇಲ್ಲಿಯ ತನಕ ಈ ರಸ್ತೆ ಇಂಥ ರಸ್ತೆಗಳು ಸಾಗುತ್ತೆ. ಮುಂದೆ ಇಲ್ಲಿಂದ ಮತ್ತೆ 7.5 ಮೀಟರ್ನ ರಸ್ತೆ ವಿತ್ ಫೇವ್ಡ್ ಶೋಲ್ಡರ್ಸ್ ಏನಿದ್ದಾವೆ ಆ ರಸ್ತೆಗಳು ಚಾರ್ಮಾಡಿ ತನಕ ಸಾಗ್ತದೆ ಮುಂದೆ ಹೋಗುವ. ಇಲ್ಲಿ ನೇರವಾಗಿ ಅಲ್ಲಿ ಡೌನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ರಸ್ತೆ ಹೈಟ್ ಅಲ್ಲಿ ಬರುತ್ತೆ. ಅನುಗ್ರಹ ಶಾಲೆಯ ಮುಂಭಾಗ ಇಲ್ಲಿ ಸ್ವಲ್ಪ ಹೈಟ್ ಅಲ್ಲಿ ಬರುತ್ತೆ. ಜೊತೆಗೆ ಅಲ್ಲಲ್ಲಿ ಈ ಹಿಂದೆ ಮಾಡಲಾಗಿರುವಂತ ಡ್ರೈನೇಜ್ ಕಾಮಗಾರಿಯನ್ನು ನೋಡಿದ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಅರ್ಥ ಆಗುತ್ತೆ. ಆ ಡ್ರೈನೇಜ್ ಕಾಮಗಾರಿಯ ಲೆವೆಲ್ಗೆ ರಸ್ತೆ ಬರ್ತದೆ ಅನ್ನುವಂಥದ್ದು ಫೈನಲ್. ಎರಡೂ ಕಡೆಯೂ ಕೂಡ ಪಾದಾಚಾರಿ ಮಾರ್ಗಗಳಿದಾವೆ. ಇದೇ ರೀತಿ ಬೆಳ್ತಂಗಡಿಯಲ್ಲೂ ಕೂಡ ಬ್ರಿಡ್ಜ್ಗಳಲ್ಲಿ ಪಾದಾಚಾರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಕಲ್ಪಿಸಲಾಗುತ್ತೆ ಅನ್ನುವಂತ ಮಾಹಿತಿಗಳಿದಾವೆ. ಆದ್ರಿಂದ ಬೆಳ್ತಂಗಡಿಯಲ್ಲಿ ಬ್ರಿಡ್ಜ್ ಆಗ್ತದೆ, ಸಿಕ್ಕಾಪಟ್ಟೆ ವೆಹಿಕಲ್ಸ್ ಬರ್ತದೆ, ನಡ್ಕೊಂಡು ಹೋಗೋರು ಏನಪ್ಪಾ ಅನ್ನುವಂತ ಟೆನ್ಷನ್ ಬೇಡ. ಅಲ್ಲಿ ನಡ್ಕೊಂಡು ಹೋಗುವವರಿಗೆ ಸಪರೇಟ್ ಆದಂತ ವ್ಯವಸ್ಥೆಗಳನ್ನ ಕಲ್ಪಿಸಲಾಗುತ್ತೆ. ನಿಮಗೆ ತೋರಿಸ್ತಾ ಇರುವಂತದ್ದು ಮುಂಡಾಜೆಯ ಸೀಟ್ ಕಾರ್ಡ್ ರಸ್ತೆ. ಈ ಸೀಟ್ ಕಾರ್ಡ್ ರಸ್ತೆ ಅಂತ ಹೇಳುವಂಥದ್ದು ಈಗ ಬಹಳಷ್ಟು ಬದಲಾವಣೆಗಳಾಗಿವೆ. ಇಲ್ಲಿ ಬಹಳಷ್ಟು ಕಾಮಗಾರಿಗಳು ನಡೀತಾ ಇದಾವೆ. ಈ ಸೀಟ್ ಕಾರ್ಡ್ ರಸ್ತೆಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಇದೆ ಸೀಟ್ ಕಾರ್ಡ್ ರಸ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಸಾಕ್ತಿವಿ. ನೋಡಿ, ಇಲ್ಲಿ ಈಗಲೇ ಅಗಲೀಕರಣ ಆಗ್ತಾ ಇದೆ. ಅದರ ಜೊತೆಗೆ ಡ್ರೈನೇಜ್ ಕೆಲಸ ಕಾರ್ಯಗಳಿಗೆ ಮುಂದಡಿ ಇಡ್ತಾ ಇದ್ದಾರೆ. ಇಲ್ಲಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು ಮತ್ತು ಮಾರ್ಕಿಂಗ್ ಮಾಡಿರುವಂಥದ್ದು, ಜೊತೆಗೆ ಅಲ್ಲಲ್ಲಿ ಒಂದಷ್ಟು ಡ್ರೈನೇಜ್ಗೆ ಬೇಕಾದಂತಹ ಕೆಲಸಕ್ಕೆ ಅಣಿಯಾಗಿರುವಂಥದ್ದು, ಹೊಂಡ ತೆಗೆದಿರುವಂಥದ್ದು ಎಲ್ಲವೂ ಕೂಡ ಕಾಣ ಸಿಗ್ತಾ ಇದೆ. ಇದು ಸೀಟ್ ಕಾರ್ಡ್ ರಸ್ತೆ. ನೋಡಿ, ಈ ಹೈಟಿಗೆ ಬರ್ತದೆ, ಈ ಹೈಟಿಗೆ ರಸ್ತೆ ಬರುತ್ತೆ ಅನ್ನುವಂಥದ್ದು ಸ್ಪಷ್ಟ. ಈ ಹೈಟಿಗೆ ರಸ್ತೆ ಬರ್ತದೆ ಅಂದ್ರೆ ರಸ್ತೆ ಸ್ವಲ್ಪ ಎತ್ತರಕ್ಕೆ ಬರ್ತದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರ್ತದೆ. ಇಲ್ಲಿ ಇರುವಂಥದ್ದು 7.5 ಫೀಟ್ನ ರಸ್ತೆ ವಿತ್ ಫೇವ್ಡ್ ಶೋಲ್ಡರ್. ಎರಡೂ ಕಡೆ 1.5 10.5 ಮೀಟರ್ನ ಟೋಟಲ್ ರಸ್ತೆ ಇಲ್ಲಿಂದ ಉಜಿರೆಯಿಂದ ಚಾರ್ಮಾಡಿಯ ತನಕ.
ನೋಡಿ ಇಲ್ಲಿ ಎಡಭಾಗದಲ್ಲಿ ರಸ್ತೆ ಸಾಗ್ತದೆ, ಅಂದ್ರೆ ಎಡಭಾಗದಲ್ಲಿ ಡ್ರೈನೇಜ್ ಮಾಡಲಾಗಿದೆ. ಅಂದ್ರೆ ಈ ರಸ್ತೆಗೆ ಅದು ಕೂಡ್ಕೊಂಡ ರೀತಿಯಲ್ಲಿ ರಸ್ತೆ ಇರ್ತದೆ. ಎಡಭಾಗದಲ್ಲಿ ರಸ್ತೆ ಸಾಗ್ತದೆ ನೋಡಿ. ಇಲ್ಲಿ ಎಡಭಾಗದಲ್ಲಿ ಡ್ರೈನೇಜ್ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಇಲ್ಲಿಂದ ಮುಂದೆ ಅದು ಸೀದಾ ಸಾಗ್ತದೆ ರಸ್ತೆ. ಈ ಎಡಭಾಗದಲ್ಲಿ ರಸ್ತೆ ಸಾಗೋದ್ರಿಂದ ಇಲ್ಲಿ ಮೇಜರ್ ಆಗಿ ಸ್ವಲ್ಪ ಯಾರಿಗೂ ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಬಹಳಷ್ಟು ಬಿಲ್ಡಿಂಗ್ಗಳು ಹಿಂದ್ಗಡೆನೆ ಇದಾವೆ. ಇಲ್ಲಿ ಸ್ವಲ್ಪ ಡೌನ್ ಬರ್ತದೆ ರಸ್ತೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಡೌನ್ ಬರ್ತದೆ, ಯಾಕೆಂತಂದ್ರೆ ಮುಂದೆ ಡೌನ್ ಇರೋದ್ರಿಂದ ಅಲ್ಲಿ ಇಲ್ಲಿಂದನೇ ಅದನ್ನ ಡೌನ್ ಮಾಡಿದ್ ಮತ್ತೆ ಲೆವೆಲ್ ಮಾಡುವಂತ ಕೆಲಸ ಆಗತ್ತೆ. ಅದರಿಂದ ಅಲ್ಲಿಂದಲೇ ಸ್ವಲ್ಪ ಡೌನಿಗೆ ರಸ್ತೆ ಬರುತ್ತೆ. ಈಗಿರುವಷ್ಟು ಎತ್ತರ ಇಲ್ಲಿರೋದಿಲ್ಲ. ಅಂದ್ರೆ ಕೆಲವು ಭಾಗದಲ್ಲಿ ಎತ್ತರ ಇರ್ತದೆ, ಕೆಲವು ಭಾಗದಲ್ಲಿ ಅದು ರಸ್ತೆ ಕೆಳಕ್ಕೆ ಬರ್ತದೆ. ಆದ್ರೆ ನಿಮಗೆ ಸಂಪೂರ್ಣ ರಸ್ತೆ ಆದಾಗ ಎತ್ತರ ತಗ್ಗುವಂತೆ ಅನ್ಸುದಿಲ್ಲ, ಯಾಕಂತಂದ್ರೆ ಹೈವೇ ಹಾಗಿರ್ತವೆ. ನೀವು ಬೆಂಗಳೂರು ಹೈವೇ ನೋಡಿದಾಗ್ಲೂ ನಿಮಗೆ ಅದರ ಅನುಭವಗಳು ಆಗ್ತವೆ. ಇಲ್ಲಿ ಚಾರ್ಮಾಡಿಗೆ ಹೋಗುವಾಗ ನಿಮಗೆ ಸಿಗುವಂತ ಮೇಜರ್ ಟರ್ನ್ ಇದು. ಆದ್ರೆ ಇಲ್ಲಿ ಎಡಕ್ಕೆ ಹೋಗ್ತದೆ, ಇಲ್ಲಿ ಈ ಟರ್ನ್ ಸಿಗೋದಿಲ್ಲ ಅನ್ನುವಂಥದ್ದು. ಈ ತಿರುವು ಕೂಡ ಇರೋದಿಲ್ಲ ನೋಡಿ. ಈ ತಿರುವನ್ನ ನಾವು ನಿಮಗೆ ಈಗ ತೋರಿಸ್ತೀವಿ. ದೊಡ್ಡ ತಿರುವಿದು. ಈ ತಿರುವು ಇರೋದಿಲ್ಲ, ಯಾಕೆಂತಂದ್ರೆ ಈ ತಿರುವನ್ನ ಕಟ್ ಮಾಡಲಾಗ್ತದೆ. ಅಲ್ಲಿಂದ ನೇರವಾಗಿ ಅಲ್ಲಿಗೆ ಬಂದು ಜಾಯಿನ್ ಆಗುತ್ತೆ, ಮುಂದಕ್ಕೆ ಬಂದು ಜಾಯಿನ್ ಆಗ್ತದೆ. ಆದ್ರಿಂದ ಈ ತಿರುವುಗಳು ಇರೋದಿಲ್ಲ. ಇದು ಚಾರ್ಮಾಡಿ ರಸ್ತೆಗೆ ಅಂದ್ರೆ ಲೋಕಲ್ಸ್ ಆಗುವವರಿಗೆ ಪ್ರತಿನಿತ್ಯ ಸಿಗುವಂತ ಒಂದು ದೊಡ್ಡ ಟರ್ನ್ ಅದು. ಈ ಟರ್ನ್ ಕೂಡ ಇರೋದಿಲ್ಲ ಅಂತ. ಪುಂಜಾಲಕಟ್ಟೆಯಿಂದ ಚಾರ್ಮಾಡಿ ತರಗಿನ ರಸ್ತೆ ಕಾಮಗಾರಿಯಲ್ಲಿ ಬಹಳಷ್ಟು ಕಾಮಗಾರಿಗಳು ನಡೀತಿರುವಂಥ ಪ್ರದೇಶಗಳನ್ನು ತೋರಿಸಿದ್ವಿ. ಇನ್ನು ಮುಂದೆ ಕಾಮಗಾರಿಗಳು ಆರಂಭ ಆಗಬೇಕಷ್ಟೇ, ಸರ್ವೆ ಆಗಿದಷ್ಟೇ. ಇದೀಗ ನಾವು ಮುಂಡಾಜೆಯಲ್ಲಿದ್ದೀವಿ. ಮುಂಡಾಜೆ ಈ ಒಂದು ಸೇತುವೆ ಇದೆ. ಈ ಸೇತುವೆಯನ್ನು ಕೆಡವಲಾಗುತ್ತೆ, ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಹೊಸ ಸೇತುವೆ ನಿರ್ಮಾಣಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳು ಈಗಾಗಲೇ ಆರಂಭ ಆಗಿದೆ. ಅಲ್ಲಿ ಏನೆಲ್ಲ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ಆರಂಭ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ತೀವಿ. ಅದ್ರ ಜೊತೆಗೆ ಇಲ್ಲಿ ಅಧಿಕಾರಿ ವರ್ಗದವರು ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತೇವೆ. ಇದು ನೋಡಿ, ಇದು ಮೇಜರ್ ಆಗಿ ಇಲ್ಲಿ ಮುಂಡಾಜೆಯಲ್ಲಿ ಸೇತುವೆ ನಿರ್ಮಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಮುಂಡಾಜೆಯ ಬ್ರಿಟಿಷರ ಕಾಲದಲ್ಲಿದ್ದಂಥ ಬ್ರಿಡ್ಜನ್ನು ಕೆಡವಿರುವಂಥದ್ದನ್ನು ನಾವು ನಿಮಗೆ ಈಗ ತೋರಿಸ್ತಾ ಇದ್ದೇವೆ. ಹಿಂದೆ ಕೆಡವಿರುವಂಥ ದೃಶ್ಯ. ಅದಾದ ನಂತರ ಈಗಿನ ದೃಶ್ಯ, ಇದೀಗ ಈಗಿನ ದೃಶ್ಯ ಇಲ್ಲಿ ಹೇಗಿದೆ ಅನ್ನುವಂಥದ್ದು. ಇಲ್ಲಿ ಮೇಜರ್ ಆಗಿ ಈ ಬ್ರಿಡ್ಜ್ ಹಿಂದೆ ಎಲ್ಲಿತ್ತು ಬ್ರಿಡ್ಜ್, ಆ ಒಂದು ಪ್ರದೇಶದಲ್ಲೇ ಮ್ಯಾಕ್ಸಿಮಮ್ ಆಗಿ ಬರ್ತದೆ. ಈಗ ನಮ್ಮ ಜೊತೆಗೆ ಹೈವೇಯ ರಾಷ್ಟ್ರೀಯ ಹೆದ್ದಾರಿಯ ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂತಹ ಶಿವಪ್ರಸಾದ್ ಅಜೇಲರ್ ಅವರಿದ್ದಾರೆ. ಬಹಳ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನವರವರು. ಆದ್ರೆ ಇವರದೊಂದು ಬಹಳ ವಿಶೇಷ ಸಂಗತಿಗಳಿದ್ದಾವೆ. ಏನು ಅಂತಂದ್ರೆ, ಇವರು 20,000 ರಸ್ತೆ ಕಾಮಗಾರಿಯಿಂದ ಹುದ್ದೆಯನ್ನ ಆರಂಭಿಸಿದ್ದಾರೆ. ಅಂದ್ರೆ ತಾಲೂಕು ಪಂಚಾಯತು, ಆನಂತರ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಆಗಿ ಈಗ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತವ್ರು. ಸರ್ ನಮಸ್ತೆ. ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ಇದ್ದಾರೆ ಸರ್. ನಿಮಗೆ ಬೆಳ್ತಂಗಡಿ ತಾಲೂಕಿನ ಚಿತ್ರಣ ಬಹಳ ಚೆನ್ನಾಗಿ ಗೊತ್ತು. ಈಗ ಬಹಳ ದೊಡ್ಡ ಒಂದು 500ರಿಂದ 740 ಕೋಟಿಯಷ್ಟು ದೊಡ್ಡ ಪ್ರಾಜೆಕ್ಟ್ ನಲ್ಲಿ ತಾವು ಭಾಗಿಯಾಗ್ತಾ ಇದ್ದೀರಿ. 20,000ದಿಂದ 740 ಕೋಟಿ ತನಕ ನಿಮ್ಮದು ಒಂದು ದೊಡ್ಡ ಪಯಣ. ಈ ಮೂಲಕ ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹೋಗಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಸರ್, ಈ ಒಂದು ಹೆದ್ದಾರಿಯ ಬಗ್ಗೆ ಏನೆಲ್ಲ ಮಾಹಿತಿ ಕೊಡ್ತೀರಿ? NH73 ಕಾಮಗಾರಿಯನ್ನು ಅಭಿವೃದ್ಧಿ ಕಾರ್ಯಕ್ರಮ 40ನೇ ಕಿಲೋಮೀಟರ್ 75ನೇ ಕಿಲೋಮೀಟರ್ ವರೆಗೆ ಅಭಿವೃದ್ಧಿ ಕಾಮಗಾರಿಯನ್ನು ಈ ಬಾರಿ ಕೈಗೆತ್ತಿಕೊಂಡಿದ್ದೇವೆ. DB ಜೈನ್ ಅನ್ನೋರಿಗೆ ಇದು ಟೆಂಡರ್ ಆಗಿದೆ. ಈಗಾಗಲೇ ಕೆಲಸ ಆರಂಭ ಆಗಿದೆ. ಮೇಜರ್ ಆಗಿ 35 ಕಿಲೋಮೀಟರ್ ರಸ್ತೆ ಅದು ಟರ್ನ್ಗಳನ್ನೆಲ್ಲ ಸ್ಟ್ರೈಟ್ ಮಾಡೋದ್ರಿಂದ ಅದು 2 ಕಿಲೋಮೀಟರ್ ನಮಗೆ ಶಾರ್ಟ್ ಆಗಿ ಸಿಗ್ತದೆ. 11 ಕಿಲೋಮೀಟರ್ ಉದ್ದದ ರಸ್ತೆ ಸರ್ವಿಸ್ ರೋಡ್ ಸಹಿತವಾಗಿ ಪೇಟೆ ಭಾಗದಲ್ಲಿ, ಗುರಾಯಿನಕೆರೆಯಿಂದ ಉಜಿರೆ ಭಾಗದಲ್ಲಿ ಸಿಗ್ತದೆ. ಉಳಿದ ರಸ್ತೆಗಳು 2 ಲೇನ್ ವಿತ್ ಪೇವ್ಡ್ ಶೋಲ್ಡರ್ಸ್ ಅಂತ ಹೇಳಿ, ಅದು 7.5 ಮೀಟರ್ ರಸ್ತೆಗೆ 1.5 ಮೀಟರ್ ಇದ್ದು ಆ ಕಡೆ ಈ ಕಡೆ ಶೋಲ್ಡರ್ಸ್ ವಿತ್ ಪೇವ್ಮೆಂಟ್ ಸಿಗ್ತದೆ. 10.5 ಮೀಟರ್ ಆಗಲ್ಲ, ಡಾಮರಿ ರಸ್ತೆ ಸಿಗ್ತದೆ. ಮೇಜರ್ ಆಗಿ 2 ಭಾಗಗಳಲ್ಲಿ ನಾವು ದೊಡ್ಡ ದೊಡ್ಡ ಸೇತುವೆಗಳನ್ನು ನಿರ್ಮಾಣ ಮಾಡ್ತೇವೆ. ಒಂದು ಬೆಳ್ತಂಗಡಿ ಪೇಟೆ ಭಾಗದಲ್ಲಿ, ಮತ್ತೊಂದು ಮುಂಡಾಜೆಯಲ್ಲಿ ಸೇತುವೆ ನಿರ್ಮಾಣದ ಕಾರ್ಯ ಪಾಯದ ಕೆಲಸವನ್ನು ಮಾಡ್ತಾ ಇರುವ ಈ ನಿವೇಶನದಲ್ಲಿ ನಾನು ಪರಿವೀಕ್ಷಣೆಗೆ ಅಂತ ಬಂದಿದ್ದೇನೆ. ಅವರು ಫೌಂಡೇಶನ್ ಓಪನ್ ಮಾಡಿದ್ದಾರೆ. ಅವರಿಗೆ ರಾಕ್ ಔಟ್ ಕ್ರಾಪ್ ಸಿಕ್ಕಿದೆ. ಅದರ ಬಗ್ಗೆ ನಾನು ನೋಡುವಂತ ಬಂದೆ. ನೀರು ತುಂಬಿದೆ. ನಿನ್ನೆ ದಿವಸ ಭಾರಿ ಮಳೆ ಬಂದಿರೋದ್ರಿಂದ ಇಲ್ಲಿ ನೀರು ತುಂಬಿದೆ. ಬಟ್ ಎಕ್ಸ್ಕವೇಷನ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ರಾಕ್ ಔಟ್ ಕ್ರಾಪ್ ನೋಡಿ
ಉಳಿದ ಕೆಲಸಗಳನ್ನು ಆರಂಭ ಮಾಡ್ತಾರೆ ಅವರು. ಈಗಾಗಲೇ ಬೇಕಾದಂಥ ಸಲಕರಣೆಗಳು ಅವರ ಪ್ಲಾಂಟಲ್ಲಿ ಜೋಡಿಸ್ಕೊಂಡಿದ್ದಾರೆ. 200-250 ಜನ ಲೇಬರ್ಗಳು ಕೆಲಸ ಮಾಡ್ತಾ ಇದೆ. 30 ಕಿಲೋಮೀಟರ್ ಅಲ್ಲಲ್ಲಿ ಡ್ರೈನ್ ಕೆಲಸ ಮಾಡ್ತಾ ಇದೆ. 30 ಕಿಲೋಮೀಟರ್ ಉದ್ದದ ರಸ್ತೆಯಲ್ಲೂ ಕೂಡ ಇಕ್ಕೆಲೆಗಳಲ್ಲಿ ಕಾಂಕ್ರೀಟ್ ಡ್ರೈನ್ ಕೆಲಸ ಬರೋದ್ರಿಂದ ಈಗಾಗಲೇ ಸಮರೋಪಾದಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಮೇಜರ್ ಆಗಿರುವಂತಹ ಚೇಂಜಸ್ ಈ ಒಂದು ರಸ್ತೆಯನ್ನ ನೋಡಿದಾಗ ಯಾವ ತಿರುವುಗಳು ಹೋಗ್ತದೆ ಮತ್ತು ಬೆಳ್ತಂಗಡಿಯಲ್ಲಿ 3 ಸೇತುವೆ ಅಂತೆ, ಹೌದಾ? ಬೆಳ್ತಂಗಡಿ ಪೇಟೆಯಲ್ಲಿ ಒಂದು ನೇರವಾಗಿ ಸಾಗಲಿಕ್ಕೆ ನೇರವಾಗಿ ಹೋಗುವಂಥ ವಾಹನಗಳಿಗೆ ಯಾವುದೇ ಅಡಚಣೆ ಆಗದಂತೆ ನೇರವಾಗಿ ಸಾಗಲಿಕ್ಕೆ ಒಂದು ಬ್ರಿಡ್ಜ್ ಇರ್ತದೆ. ಅದರಲ್ಲಿ ಅದಲ್ಲದೆ ಆ ಕಡೆ ಸರ್ವಿಸ್ ರೋಡ್ಗಳಿಗೆ ಬೇಕಾದಂಥ 2 ಬ್ರಿಡ್ಜ್ಗಳು ಕೂಡ ಇರ್ತವೆ. ಅದು ಸ್ವಲ್ಪ ಅದರ ಅಗಲ ಕಮ್ಮಿ ಇರ್ತದೆ. ಇದರಲ್ಲಿ ಮೇಜರ್ ಆಗಿ ಸೀದಾ ಹೋಗುವವರಿಗೆ ಅಗಲ ದ್ವಿಪಥ ವಾಹನ ಸಂಚಾರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ಅದರೊಟ್ಟಿಗೆ ಪಾದಚಾರಿಗಳಿಗೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಅದರಲ್ಲಿ ಇರ್ತವೆ. ಅದಾಗಿ ಮುಖ್ಯವಾಗಿ ಕಾಶಿಬೆಟ್ಟು ಟರ್ನ್, ಆಮೇಲೆ ಮುಂಡಾಜೆ ಟರ್ನ್, ಹಾಗೆ ಇನ್ನು ಆ ಕಡೆ ಗುರಾಯನಕೆರೆಗಿಂತ ಮೊದಲು ಕೋಲ್ಪೇದ ಬೈಲ್ ಹತ್ರ ಒಂದು ಟರ್ನ್, ಆಮೇಲೆ ಮದರ್ಕೆಗಿಂತ ಸ್ವಲ್ಪ ಮುಂಚೆ ಎಲ್ಲ ಟರ್ನ್ಗಳು ಹೋಗಿ ನೇರವಾಗಿ ಸಂಪರ್ಕ ರಸ್ತೆ ಇರೋದ್ರಿಂದ ವಾಹನ ಸಂಚಾರ ಸುಗಮವಾಗಿ ಸಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಅವಕಾಶ ಕಲ್ಪಿಸಲಾಗಿದೆ. ಸರ್, ಈಗ ಟೋಟಲ್ ಬ್ರಿಡ್ಜ್ಗಳೆಷ್ಟು? ಟೋಟಲ್ ಈ ಮೇಜರ್ ಆಗಿ ಬರುವಂಥ ಇದೆರಡೇ, ಮುಂಡಾಜೆ ಮತ್ತು ಬೆಳ್ತಂಗಡಿ. ಮೈನರ್ ಬ್ರಿಡ್ಜಸ್ ಬರ್ತದೆ, ಒಂದು ಗುರಾಯನಕೆರೆಯಲ್ಲಿ ಬರ್ತದೆ, ಅದಕ್ಕಿಂತ ಮೊದಲು ಕೋಲ್ಪೇದ ಬೈಲ್ ಹತ್ರ ಒಂದು ಬರ್ತದೆ, ಪುಂಜಲಕಟ್ಟೆ ಹತ್ರ ಒಂದು ಬರ್ತದೆ, ಆಮೇಲೆ ಚಾರ್ಮಾಡಿ ಹತ್ರ ಒಂದು ಬರ್ತದೆ. ಇವೇ ಸಣ್ಣ ಸಣ್ಣ ಬ್ರಿಡ್ಜಸ್ಗಳು. ಇವೇ ದೊಡ್ಡದಾಗಿ ಬರುವಂಥದ್ದು ಇದೆ ಬೆಳ್ತಂಗಡಿ ಮತ್ತು ಮುಂಡಾಜೆ ಮಾತ್ರ. ಸರ್, ಈಗ ಮುಖ್ಯ ರಸ್ತೆ ಇರ್ತದೆ, ಸರ್ವಿಸ್ ರೋಡ್ಗಳು ಇರ್ತವೆ. ಈ ಮುಖ್ಯ ರಸ್ತೆಗೂ ಮತ್ತು ಸರ್ವಿಸ್ ರೋಡಿಗೂ ಜೋಡಣೆ ಅಲ್ಲಲ್ಲಿ ಜಂಕ್ಷನ್ಗಳು ತರ ಎಷ್ಟು ಜಂಕ್ಷನ್ ಆಗ್ಬೋದು? ಜಂಕ್ಷನ್ಗಳಿದೆ. ಗುರಾಯನಕೆರೆಯಲ್ಲಿದೆ, ನಮ್ಮ ಚರ್ಚ್ ರೋಡಲ್ಲಿದೆ, ಸಂತೆಕಟ್ಟೆ ಹತ್ರ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಇದೆ, ಆಮೇಲೆ ಲಾಯಲದ ಹತ್ರ ಇದೆ. ಮೇಜರ್ ಆಗಿ ಉಜಿರೆ ಜಂಕ್ಷನ್ ಇದೆ, TB ಕ್ರಾಸ್ ಹತ್ರ ಇದೆ. ಹಾಗೆ ಮೇಜರ್ ಆಗಿ ಮುಖ್ಯ ರಸ್ತೆಯಿಂದ ಸರ್ವಿಸ್ ರಸ್ತೆಗೆ ಕನೆಕ್ಷನ್ ಆಗಬೇಕಾದ್ರೆ ಎಲ್ಲಿ ಅನಿವಾರ್ಯತೆ ಇದೆ, ಜನನಿಬಿಡ ಪ್ರದೇಶಗಳಲ್ಲೆಲ್ಲ ಅವಕಾಶ ಕಲ್ಪಿಸಲಾಗಿದೆ. ಅವಕಾಶ ಕಲ್ಪಿಸಲಾಗಿದೆ. 500ರಿಂದ 740 ಕೋಟಿಯ ಒಂದು ದೊಡ್ಡ ಪ್ರಾಜೆಕ್ಟ್ ಇದು. ನೀವು ಬೆಳ್ತಂಗಡಿಯ 20,000 ರಸ್ತೆಯನ್ನು ಮಾಡಿದ್ದೀರಿ, 20 ಕೋಟಿಯ ರಸ್ತೆ ತನಕನೂ ಮಾಡಿದ್ದೀರಿ. ಸೊ ಹೇಗಿದೆ ನಿಮ್ಮ ಅನುಭವ? ಇದು ಘನ ಸರ್ಕಾರದಿಂದ ಮಿನಿಸ್ಟ್ರಿ ಆಫ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ನವದೆಹಲಿಯ ಟ್ರಾನ್ಸ್ಪೋರ್ಟ್ ಭವನದಿಂದ ಮಂಜೂರಾದಂಥ ಈ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ನಿಯಮಗಳಿಗೆ ಅನುಸಾರವಾಗಿ ಎಲ್ಲ ಘನ ಸರ್ಕಾರದಿಂದ ಅನುಮೋದನೆ ದೊರಕಿ ಈ ಕೆಲಸ ಆರಂಭಿಸಲಾಗಿದೆ. EPC ಮೋಡಲ್ಲಿ ಈ ಕೆಲಸ ನಡೀತದೆ. ಆದ್ದರಿಂದ EPC ಮೋಡ್ ಅಂದ್ರೆ ಅವರಿಗೆ ಕಾಂಟ್ರಾಕ್ಟರ್ಗೆ ಇದರಲ್ಲಿ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಮೇಂಟೆನೆನ್ಸ್ ಪೀರಿಯಡ್ ಇರ್ತದೆ, 5 years ಮೇಂಟೆನೆನ್ಸ್ ಪೀರಿಯಡ್ ಕೂಡ ಇರ್ತದೆ ಅವರಿಗೆ. ಕೆಲಸ ಕಂಪ್ಲೀಟ್ 2025ನೇ ಇಸವಿಯಲ್ಲಿ ಈ ಕೆಲಸ ಪೂರ್ಣಗೊಳ್ಳುವಂಥ ಕಾಂಟ್ರಾಕ್ಟ್ ಅವರಿಗೆ ಮತ್ತು ಸರ್ಕಾರಕ್ಕೆ ನಡುವಿನಲ್ಲಿ ಇರೋದ್ರಿಂದ ಅವರಿಗೆ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2025ಕ್ಕೆ ಪೂರ್ಣ. ಯಾವಾಗ ಸರ್? 25 ಮಾರ್ಚ್ಗೆ. 25 ಮಾರ್ಚ್ ಪೂರ್ಣ ಪೂರ್ಣ. ಹೌದು. ಈಗ ಕೆಲಸ ಕಾರ್ಯಗಳು ಜನರು ಕೂಡ ಹೇಳ್ತಾರೆ ಬಹಳ ವೇಗವಾಗಿ ನಡೀತಾ ಇದೆ. ಈಗ ವರ್ಕಿಂಗ್ ಸೀಸನ್ ಆಗಿರೋದ್ರಿಂದ ವೇಗವಾಗಿ ನಡೀತದೆ. ಈಗ ಅಕ್ಟೋಬರ್ ನವೆಂಬರ್ಗೆ ಸ್ಪೀಡ್ ತಗೊಂಡ್ರೆ ಪ್ರಾಯಶಃ ಮುಂದಿನ ಮಳೆಗಾಲದ ಒಳಗೆ ಏನು ಫಾರ್ಮೇಶನ್ ಕೆಲಸಗಳಿದಾವೆ ಅದು ಪೂರ್ಣ ಆಗಿ ಬ್ರಿಡ್ಜ್ಗಳು ಕೂಡ ಮೇಲೆ ಬಂದರೆ ಉಳಿದ ಸೀಸನಲ್ಲಿ ಡಾಮರೀಕರಣ ಕೆಲಸಗಳೆಲ್ಲ ಮಾಡಿ 25ಕ್ಕೆ ಅವ್ರ ನಿರೀಕ್ಷೆಯಂತೆ 25 ಮಾರ್ಚ್ ಒಳಗೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಹೌದು ಸರ್, ಬೆಳ್ತಂಗಡಿ ತಾಲೂಕು ಕಂಡಂತ ದೊಡ್ಡ ಅಭಿವೃದ್ಧಿಯ ಕೆಲಸ ಇದು ಅಂತ, ದೊಡ್ಡ ಮೊತ್ತದ ಅಭಿವೃದ್ಧಿ ಕೆಲಸ ಅಂತ. ಬಹಳಷ್ಟು ಚಿತ್ರಣಗಳು ಬದಲಾಗ್ತದೆ ತಾಲೂಕಿದ್ದು. ಆಗ್ತದೆ ದೊಡ್ಡದಾಗಿ ಬಹಳ ವರ್ಷದ ನಿರೀಕ್ಷೆ. ನಾವೆಲ್ಲ ಅನುಭವಿಸಿದವರು, ನೀವು ಅನುಭವಿಸಿದವರು, ಎಲ್ಲ ಜನಸಾಮಾನ್ಯರು ಅನುಭವಿಸಿದವರು. ಗುರಾಯನಕೆರೆಯಿಂದ ಉಜಿರೆಗೆ ಸ್ಕೂಲು ಅವರ್ಸಲ್ಲಿ ಮಕ್ಕಳು ಮೂವ್ಮೆಂಟ್ ಎಷ್ಟು ಕಷ್ಟ ಆಗ್ತದೆ, ಜನಸಾಮಾನ್ಯರಿಗೆ ಎಷ್ಟು ಕಷ್ಟ ಆಗ್ತದೆ, ಜನಗಳಿಗೆ ವ್ಯವಹಾರಕ್ಕೆ ಎಷ್ಟು ಕಷ್ಟ ಆಗ್ತದೆ, ನಾವೆಲ್ಲ ಅನುಭವಿಸಿದವರು. ಬಹು ವರ್ಷದ ನಿರೀಕ್ಷೆ ಘನ ಸರ್ಕಾರದಿಂದ ಇದು ಮಂಜೂರಾಗಿ ಬಂದಿರೋದು ನಮಗೆಲ್ಲ ಖುಷಿ. ನಿಮ್ಗೆಲ್ಲರಿಗೂ ಜನಸಾಮಾನ್ಯರೆಲ್ಲರಿಗೂ ಸಂತೋಷ ಅಂತ ಭಾವಿಸ್ತೇನೆ. ಬಹಳಷ್ಟು ದೊಡ್ಡ ಪ್ರಶ್ನೆ ಸುದ್ದಿಗೆ ಯಾವಾಗಲೂ ಎದುರಾಗ್ತಿರುವಂಥದ್ದು, ಪೇಟೆ ಎಲ್ಲೆಲ್ಲಿ ಬದಲಾಗ್ತದೆ ಅಂತ ಸ್ವಲ್ಪ ವಿವರಿಸಬಹುದು ಸರ್? ಕೊಂಚ ಏನೇನು ಬದಲಾಗ್ತದೆ ಅಂತ. ಗುರಾಯನಕೆರೆ ನೀವು ಗೊತ್ತಿದ್ದಂಗೆ ಭಾರಿ ವಾಹನ ಸಂಚಾರಕ್ಕೆ ತೊಂದರೆ ಆಗುವ ಪ್ರದೇಶ. ಅಲ್ಲಿ ಕೂಡ ಬೇಕಾದಷ್ಟು ಒಂದು ಮೇನ್ ರೋಡು, 2 ಸರ್ವಿಸ್ ರೋಡ್ ಬರೋದ್ರಿಂದ ಮೇಜರ್ ಆಗಿ ಅಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತೇವೆ. ಹಾಗೆ ಮುಂದೆ ಅಲ್ಲಿ ಬಂಟರ್ ಭವನದ ಮುಂದೆ ಇರುವಂಥ ಟರ್ನು, ಆಸ್ಪತ್ರೆ ಮುಂಬೈ, ಅದೆಲ್ಲ ಸ್ವಲ್ಪ ಸರಿಯಾಗಿರೋದ್ರಿಂದ, ಹಾಗೆ ಪೇಟೆಯಲ್ಲಿ ಕೂಡ ಬೆಳ್ತಂಗಡಿ ಪೇಟೆಯಲ್ಲಿ ಕೂಡ 2-3 ರಸ್ತೆ ಬರೋದ್ರಿಂದ
ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ದಿನನಿತ್ಯದ ವ್ಯವಹಾರ ಮಾಡುವವರಿಗೆ ತೊಂದರೆ ಆಗುವುದಿಲ್ಲ. ಹಾಗೆ ನೇರವಾಗಿ ಸಾಗುವವರಿಗೆ ಕೂಡ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಮುಖ್ಯವಾಗಿ ಸೋಮವಾರ ದಿವಸ ಶಿಕ್ಷಿತ ಧರ್ಮಸ್ಥಳದ ಭಕ್ತಾದಿಗಳ ಸಂಖ್ಯೆ, ಈ ಕಡೆಯಿಂದ ನಮ್ಮ ಬೆಳ್ತಂಗಡಿ ಪೇಟೆಯಲ್ಲಿ ವ್ಯವಹಾರದ ಒಂದು ವ್ಯಾಪಾರಿಗಳ ಉದ್ಯಮಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲ ರೀತಿಯಲ್ಲೂ ಸುಗಮವಾಗಿ ನಡೀಬಹುದು ಅಂತ ನನ್ನ ಭಾವನೆ. ಸರ್, ಇನ್ನು ಕಾನೂನಾತ್ಮಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳಾಗ್ತಿದೆ? ಲ್ಯಾಂಡ್ ಅಕ್ವಿಷನ್ ಇರ್ಬೋದು, ಅದೇನೋ 3D ಅಂತ ಇದೆಲ್ಲವನ್ನು ಮಾಡ್ತಾರೆ, ಏನದು? ಈಗ ಯಾರ್ಯಾರ್ದು ಭೂಮಿ ಹೋಗ್ತದೆ ಅವರಿಗೆ ಪರಿಹಾರ ಕೊಡುವಂತ ಬಗ್ಗೆ ನಮ್ಮ ಸರ್ವೆಗಳು 2-3 ಬಾರಿ ಆಗಿದ್ರು. ಈಗ ನೈಜವಾಗಿ ಯಾರ್ಯಾರು ಓನರ್, ಅದರದ ಎಷ್ಟು ವಿಸ್ತೀರ್ಣ ಎಷ್ಟು, ಅದರಲ್ಲಿ ಏನೇನಿದೆ, ಅವರ ಕೃತಾವಳಿಗಳೆಷ್ಟು, ಅವ್ರ ಕಟ್ಟಡಗಳೆಷ್ಟು, ಕಟ್ಟಡದ ಮೌಲ್ಯ ಎಷ್ಟು, ಇದರ ಬಗ್ಗೆ ಫೈನಲ್ ಆಗಿ ಒಂದು 3D ಸರ್ವೆ ನಡೀತಾ ಇದೆ. ಅದರಲ್ಲಿ ಅವ್ರ ಕಂಪ್ಲೀಟ್ ವ್ಯಾಲ್ಯೂಷನ್, ಅದಕ್ಕೆ ಮೌಲ್ಯ ಎಷ್ಟು, ನಾವು ಸರ್ಕಾರಕ್ಕೆ ಪಡೆದುಕೊಳ್ಳುವಂಥ ಆಸ್ತಿಯ ಮೌಲ್ಯ ಎಷ್ಟು, ಅದರ ಬಗ್ಗೆ ನಿರ್ಣಯ ಆಗ್ತದೆ. ಅವರಿಗೆ ಮೊತ್ತದ ಬಗ್ಗೆ ನಾವು ಅವರಿಗೆ ಮುಂಚಿತವಾಗಿ ಅವರಿಗೆ ನೋಟಿಸ್ ಮೂಲಕ ತಿಳಿಸಿ ನಂತರ ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತೇವೆ. ಅದಕ್ಕೆ ಎಷ್ಟು ಸಮಯ ಬೇಕು? ಇನ್ನೊಂದು 2 ತಿಂಗಳಲ್ಲಿ ಎಲ್ರಿಗೂ ಸಂಪೂರ್ಣ ಚಿತ್ರಣ ಸಿಗ್ತದೆ. ಎಲ್ಲ ಸಂಪೂರ್ಣ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಇದು ಶಿವಪ್ರಸಾದ್ ಅಜಿಲರ್ ಅವರ ಮಾತು. ಅವರು ಈ ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ, ಇಡೀ ಹೈವೇ ಹೇಗೆ ಸಾಗ್ತದೆ ಅಂತ. ನಾವು ನಿಮಗೆ ಕುಂಜಾಲಕಟ್ಟೆಯಿಂದ ಮುಂಡಾಜೆ ತನಕ ಈಗ ಎಲ್ಲೆಲ್ಲಿ ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ ಅಲ್ಲಿ ತನಕವೂ ಕೂಡ ಬಂದು ನಿಮಗೆ ವಿವರಣೆಯನ್ನ ಕೊಡ್ತಾ ಇದ್ದೇವೆ. ಈ ಹೇಗಿರ್ತದೆ ರಸ್ತೆ, ಹೇಗಾಗತ್ತೆ ರಸ್ತೆ, ಮುಂದಿನ ದಿನಗಳಲ್ಲಿ ಸಂಪೂರ್ಣ ಅಪ್ಡೇಟ್, ರಸ್ತೆಯ ಪ್ರತಿ ಕಾಮಗಾರಿ ಅಪ್ಡೇಟ್, ಸೇತುವೆಯ ಕಾಮಗಾರಿ ಅಪ್ಡೇಟ್, ಮತ್ತು ಅಲ್ಲಲ್ಲಿ ಕಿರು ಸೇತುವೆಗಳ ಕಾಮಗಾರಿಗಳ ಆರಂಭವಾದ್ರೆ ಅದರದ್ದು ಕೂಡ ಅಪ್ಡೇಟ್, ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತೀವಿ. ಇದು ಕುಂಜಾಲಕಟ್ಟೆಯಿಂದ ಚಾರ್ಮಾಡಿ ತನಕದ ರಸ್ತೆ ಕಾಮಗಾರಿ ಹೇಗಾಗಿದೆ ಅನ್ನುವಂತಹ ಮಾಹಿತಿ ಉಳ್ಳಂತಹ ವರದಿ. ರಮಾನಂದ ಬೆಳಾಲ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮುಂಡಾಜೆ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ, ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.